ಏನಮ್ಮ ಟ್ರಾಫಿಕ್ ಇನ್ಫಾರ್ಮೇಶನ್ ಏನು? ಕೋರಮಂಗಲದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಸರ್. ನಿನ್ನೆ ಕೂಡ ನೀನ್ ಇದೇ ಮಾತು ಹೇಳಿದ್ಯಲ್ಲ. ನಾನು ಹೇಳಿದ್ದು ನೆನ್ನೆದೆ ಸರ್. ಇನ್ಸ್ಪೆಕ್ಟರ್ ಸಾಹೇಬ್ರು ಡೀಟೇಲ್ಸ್ ಬೇಕಾ? ಡೀಟೇಲ್ಸ್ ಇನ್ನೊಂದ್ಸಲ ಈ ಏರಿಯಾನಲ್ಲಿ ಕಾಣಿಸ್ಕೊಂಡ್ರೆ ಮಗನೇ ಹುಟ್ಲಿಲ್ಲ. ಯಾವನಾದ್ರೂ ಆ ಹುಡುಗಿ ಕಡೆ ಕಣ್ಣು ಹಾಕಿದ್ರೆ ಎತ್ತಾಕೊಂಡು ಏರೋಪ್ಲೇನ್ ಹಸ್ಬಿಡ್ತೀನಿ. ಹುಷಾರ್ ಬಾ ಮಂಜ. ಅವ್ನು ಹಾಕೊಂಡಿರೋ ಶರ್ಟ್ ಸಾಕಾಗಿದೆ. ಎಲ್ಲಿ ತಗೊಂಡ ವಿಚಾರಿಸ್, ನಂಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಯ್ಯ ಬೆಳಿಗ್ಗೆ ಬೆಳಿಗ್ಗೆ ಕೊಚ್ಚೆ ಮೇಲೆ ಕಲ್ಲು ಹಾಕ್ದೆ ನೀನು? ಸರ್ ಅವ್ರ ಮಗಳಂತ ಹಂಗೆ ಗೊತ್ತಿ ಸರ್. ಲೋ ಏನು ಮಾತಾಡ್ತಾ ಇದ್ಯಾ? ಅವ್ನು ಕೇಳಿಸ್ಕೊಂಡ್ರೆ ನೀನ್ ಕಣ್ಣೆ ಕಿತ್ತಾಕ್ಬಿಡ್ತಾನೆ. ಸರ್ ಇವಾಗ ನಾನೇನ್ ತಪ್ಪು ಮಾಡಿದೆ ಸರ್? ಲೋ ಆ ಹುಡುಗಿ ಅವನ ಮಗಳೆಲ್ಲ ಕಣೆಯ, ಅವನು ಮದುವೆ ಆಗೋ ಹುಡುಗಿ ಅದು. ಆಲ್ ಸೀಸನ್ ನಾಯಿ ತರ ನಾನು ನಿನ್ನನ್ನು ಕಾಪಾಡ್ತಾ ಇದ್ದೀನಿ. ಮತ್ತೆಷ್ಟು ದಿವಸ ವಸು ಆ ಕಾಮುಕರು ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ಆದಷ್ಟು ಬೇಗ ನಾನು ನೀನು ಮದುವೆ ಆಗ್ಬಿಡ್ಬೇಕು ಅಲ್ವಾ ವಸು? ಅವಳು ಪೋಸ್ಟ್ ಗ್ರಾಜುಯೇಷನ್ ಇನ್ನೂ ಬ್ಯಾಲೆನ್ಸ್ ಇದೆಯಲ್ಲೋ? ಏನ್ ಪೋಸ್ಟ್ ಗ್ರಾಜುಯೇಷನ್ ಮಾವಯ್ಯ, ಇನ್ನು ಎಷ್ಟು ದಿವಸ? ಬಾಡಿನಲ್ಲಿ ಏಜ್ ಕಾಣದೇ ಇರ್ಲಿ ಅಂತ ನಾನು ಎಂತೆಂತ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಗೊತ್ತಾ? ಅದ್ರಲ್ಲೂ ಮುಖದ ಮೇಲೆ ಸುಕ್ಕು ಬರ್ದೇ ಇರೋ ಹಾಗೆ ಮಾಡೋ ಎಕ್ಸರ್ಸೈಸ್ ತುಂಬಾನೇ ಕಷ್ಟ ಮಾವಯ್ಯ. ಸುಕ್ ಬರ್ದಿರೋ ಎಕ್ಸರ್ಸೈಸ್ ಹೇಗೆ ಮಾವಯ್ಯ? ಅದ್ ಹೇಗೆ ಅಂದ್ರೆ ಹೀಗೆ ಕಾಲ್ ಗಂಟೆಗೆ ಒಂದ್ಸಲ ಮಾಡ್ತಾ ಇರ್ಬೇಕು. ಹಾಗ್ ಮಾಡಿದ್ರೆ ಸುಕ್ಕೆ ಬರಲ್ವಾ? ಹೊಸ್ದಾಗ್ ಬರಲ್ಲ. ಮತ್ತೆ ಹಳೆವು ಹೋಗಲ್ಲ. ಚಟಾಪಾಯ್ಸೆ ಮಾವಯ್ಯ. ನಾನು ಹೊಸ ಚಿಕ್ಕ ಹುಡುಗರು ಆಟ ಆಡ್ಕೊಂಡಿರ್ತೀವಿ. ನಿಮ್ಗೆ ವಯಸ್ಸಾಯ್ತು, ಅರ್ಧ ಬಾಲ್ಡಿ ಆಗಿದ್ದೀರಿ ಅಲ್ಲ ಮಾವಯ್ಯ. ಆ ಹೊಸು ವೆಟ್ಸ್ ಕಾಳಯ್ಯ ಅನ್ನೋ ಮದುವೆ ಬೋರ್ಡ್ ನೋಡೋ ಆಸೆ ಇಲ್ವಾ ನಿಮ್ಗೆ? ಹಾಗಲ್ಲಪ್ಪ. ಈಗ ಹಾಗಲ್ಲ ಮಾವಯ್ಯ, ಎಜುಕೇಶನ್ಗೆ ಅಂತ ಫ್ಲಾಟ್ ನಡ ಇಟ್ಟಿದ್ದೀರಿ, ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ, ಬ್ಯಾಂಕ್ನವರು ಹರಾಜ್ ಹಾಕಬೇಕು ಅಂತಿದ್ದಾರೆ. ನನ್ನ ಪೊಸಿಷನ್ ಅಲ್ಲಿ ನಾನು ಅವ್ರನ್ನ ಎಷ್ಟು ದಿನ ತಡಿಲಿ? ನೀವೇ ಏನ್ ಸರ್, ಮೊನ್ನೆ ತಾನೇ ಮಾವನ ಮನೆ ಹರಾಜ್ ಹಾಕಿ ಅಂತ ಬ್ಯಾಂಕ್ನವ್ರ ಹತ್ರ ಬೇಡ್ಕೊಳ್ತಾ ಇದ್ರಿ. ಸಾರಿ ಸರ್. ಹೆಂಗ್ ಬ್ಲಡ್ ಈ ಅಮ್ಮಂದಲ್ಲ ಮಂಜಯ್ಯೋ. ಮಾವಯ್ಯ ನಿಮ್ ಪ್ರಾಬ್ಲಮ್ ನನ್ಗೆ ಅರ್ಥ ಆಗುತ್ತೆ. ಮದ್ವೆ 3 ಗಂಟೆ ಹಾಕಿದ್ರೆ 3 ಸೆಕೆಂಡ್ ಅಲ್ಲಿ ಅದ್ ಮುಗ್ದೋಗತ್ತೆ. ಆದ್ರೆ ನಿನ್ ಮೇಲ್ ನನ್ಗ ಆ ಫೀಲಿಂಗ್ಸ್ ಬರ್ದೆ ನಾವ್ ಮದ್ವೆ ಮಾಡ್ಕೊಂಡ್ರೆ ನೀನ್ ಲೈಫ್ ಲಾಂಗ್ ಸಫರ್ ಆಗ್ಬೇಕಾಗತ್ತೆ. ಬಾಯ್ ಮಾವಯ್ಯ. ಬಾಯ್. ಬರ್ತೀನಿ ಮಾವಯ್ಯ. ಒಳ್ಳೆ ಡೌ ಸರ್. ಬನ್ನಿ. ಇವರೆಲ್ಲ ದುಬೈಯಿಂದ ಬರ್ತಿರೋರು ತಾನೆ? ಇಲ್ಲ, ಮುಂಬೈನಿಂದ ಬರ್ತಿರೋರು. ಏನಂದ್ರೆ ದುಬೈ ಫ್ಲೈಟ್ ಇನ್ನು 2 ಅವರ್ಸ್ ಡಿಲೇ ಅಂತ. 2 ಅವರ್ಸ್? ಹೌದು. ನೀನು ನಿನ್ ಡಬ್ಬಾ ಇನ್ಫಾರ್ಮೇಶನ್ಗು ಅಲ್ಲಿ ನೋಡಿ ನಮ್ ಬಾವ ದುಬೈಯಿಂದ ಒಳ್ಳೆ ಒಂಟೆ ತರ ಬರ್ತಾವನೆ ಬಾವಾ. ದುಬೈ ಫ್ಲೈಟ್ ಅಲ್ಲ ರೀ. ಮುಚ್ಚಬಾಯ್, ಏರ್ಪೋರ್ಟ್ ಫಸ್ಟ್ ಟೈಮ್ ಬರ್ತಾ ಇದೀನಿ. ನೀನ್ ಯೋಗ್ಯತೆಗೆ ಎಷ್ಟು ಬಾವಾ ಬಂದೆ. ಪ್ಲೇನ್ 2 ಅವರ್ ಲೇಟ್ ಅಂದ್ರು, ನೀನ್ ಹೆಂಗ್ ಇಷ್ಟ ಬೇಗ ಬಂದ್ಬಿಟ್ಟೆ? ಅದು ಲೇಟ್ ಅಂತ ಇನ್ನೊಂದು ಪ್ಲೇನ್ ಇಟ್ಕೊಂಡ್ ಬಂದ್ಬಿಟ್ಟೆ. ಯಾಕೆ ಬಾಬಾ ಇಷ್ಟ ಬೇವರ್ತಾ ಇದ್ಯಾ? ಓಡಾಡ್ ಬಂದಲ್ಲ ಅದಕ್ಕೆ. ಓಡ್ ಬಂದ ಪ್ಲೇನು? ಅದು ನಮ್ಮ ದೇಶ ನೋಡೋಕೋಸ್ಕರ ಮೇರಾ ಭಾರತ್ ಮಹಾನ್ ಅಂತ ಮರಳುಗಾಡಲ್ಲಿ ಓಡಾಡ್ ಬಂದಲ್ಲ ಅದಕ್ಕೆ. ಒನ್ ಮಿನಿಟ್ ಪ್ಲೀಸ್. ವೆಲ್ಕಮ್ ಟು ಇಂಡಿಯಾ. ಮಂಗಲ ಮಾಡೋದು ಲಗೇಜ್ ಎತ್ಕೊಂಬ. ಬಂದ್ಬಿಟ್ಟ ಬಾಬಾ ಬಾಬಾ ಬಾಬಾ. ಬೇಗ ಬೇಗ ನೀನ್ ನಡಿ ಬಾಬಾ. ಅಕ್ಕ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನಿಗೇನು ಚೆನ್ನಾಗಿದ್ದೀನಿ. ಇವ್ರಕಣ್ ನಾಯ್ಕನ್ ಅರಿಕಣ್ ಪಿಡೆ ಪಿಶಾಚಿಕನ್ ಯಾರು ದರಿದ್ರ ದೃಷ್ಟಿ ಹಾಕಿದ್ರು ಆ ದೃಷ್ಟಿ ಎಲ್ಲ ಹೋಗ್ಲಪ್ಪ ಹೋಗ್ಲಿ. ನನಗೆ ಹೋಗಿದ್ಯಾ? ದೃಷ್ಟಿ ಕಣೋ. ತ್ರಿಮೂರ್ತಿ ತಗೊಂಡ್ ಹೋಗಿ ಹೊರಗಡೆ ಬಾಬು. ಎಷ್ಟೊಂದು ಬಂಗಾರ ಹಾಕೊಂಡಿದ್ಯಾ? ಎಲ್ಲ ದುಬೈಲಿ ಸಂಪಾದನೆ ಮಾಡಿರೋದು 25 ಕ್ಯಾರೆಟ್ ಗೋಲ್ಡ್. ನೀನ್ ಹೋಗಿ ಬಿಸಾಕ್ ಒಂದ್ ಹೇಳ್ದಲ್ಲ, ಹೋಗಿ ಬಿಸಾಕ. ಯಾಕೋ ಕುಳ್ಳ ನೋಡ್ಲಿಲ್ಲ, ಸಾರಿ ಬಿಡಿ. ನೋಡ್ಕೊಳ್ಳಲ್ಲ. ತಿಂದು ಕೊಬ್ಬು ಜಾಸ್ತಿ ಆಗಿದೆ. ನೀನು ಸಂಬಂಧ ಹೇಳ್ಕೊಂಡು ಈ ಮನೇಲಿ ಸೆಟ್ಲ್ ಆಗ್ಬಿಟ್ಟೆ. ಈಗ ಅವಳ ತಮ್ಮ ಈ ಮನೇಲಿ ಎಲ್ಲ ದಂಡ ಪಿಂಡಗಳು ಸೇರ್ಕೊಂಡಿದ್ದೀರಾ. ಇದೇನ್ ಬುಡ್ಡಿ ಹಿಂಗೆ ಹೇಳ್ತಾ ಇದ್ಯಾ? ಈ ಮನೇಲಿ ನೀನೊಬ್ಳೆ ತಾನೇ ದಂಡ ಪಿಂಡ. ಏ ಬಾಬು, ದುಬೈಗೆ ಹೋಗೋದಕ್ಕೆ ದುಡ್ಡು ಕೊಟ್ಟೆ, ಬಂದ್ಮೇಲೆ ಎಕ್ಸ್ಟ್ರಾ ಸೇರ್ಸ್ ಕೊಡ್ತೀನಿ ಅಂತ ಹೇಳ್ದಿಲ್ಲ, ತಂದೇನೋ? ಅಯ್ಯೋ ಅವು ದಿನಾರು ಕೈಯಲ್ಲಿ ತರಕ್ಕಾಗಲ್ಲ, ಶಿಪ್ಪಲ್ಲಿ ಬರ್ತಾ ಇದೆ.
ದನ ತಿನ್ನ ಹಂದಿ ತರ ಬೆಳ್ಕೊಂಡಿದ್ಯಲ್ಲ ಬೋಂಡ ಏ ಬಾರೇ ಕಳ್ಪುಟ್ಟಿ ಮಾವಯ್ಯ ನಿನ್ ಫ್ಲೈಟ್ ಅಲ್ಲಿ ಬಂದ್ಯಾ? ಹೌದು, ಚಿಕ್ಕದಲ್ಲ ದೊಡ್ಡ ಫ್ಲೈಟ್. ಹಾಗಾದ್ರೆ ಟಿಕೆಟ್ ತೋರ್ಸು. ಯಾಕೋ? ನಾನ್ ನೋಡಿಲ್ವಲ್ಲ ಅದಕ್ಕೆ. ನಾನು ನೋಡಿಲ್ಲಲ್ಲ. ನೀನ್ ನೋಡಿಲ್ವಾ? ಅದು ನಾನು ನನ್ ಕಂಪನಿಗೆ ಚೀಪು, ಅದ್ರ ನನ್ ಪಿಎಗಳು ನೋಡ್ಕೊಂತಾರೆ ಕಡೆ. ನಿನಗ್ ಪಿಎ ಬೇರೆ ಇದಾರೇನೋ? ಬರೀ ಪಿಎಗಳಲ್ಲ, ಪಿಎಗಳು ಬರೀ ಪಿಎಗಳು. ನಮ್ ಕಂಪನಿ ಶೇಖ್ ಅಬ್ದುಲ್ಲಾ ದುಬೈಯಲ್ಲಿ ಇದಾರಲ್ಲ, ಕಂಪ್ಯೂಟರ್ ಸೆಂಟರ್ ನನಗೆ ಬಿಟ್ಬಿಟ್ಟಿದ್ದಾನೆ. 150 ಆಯಿಲ್ ಬಾವಿಗಳು. 150 ಆಯಿಲ್ ಬಾವಿ ಬರೀ ತೋಡ್ಕೊತಾನೆ ಇರೋದು. ತ್ರಿಮೂರ್ತಿ, ನಿನ್ಗೊಂದ್ ವಿಷಯ ಗೊತ್ತಾ? ನಮ್ ಬಾಬುನ ನಮ್ಮೂರಲ್ಲಿ ಯಾರು ಬಾಬು ಅಂತಾನೆ ಕರೆಯಲ್ಲ. ಮತ್ ಇನ್ನೇನಂತ ಕರೀತಾ ಇದ್ರು? ದುಬೈ ಬಾಬು ಅಂತಾನೆ ಬಾಬು. ಬಾಬಾ, ನಿನ್ಗೆ ಈ ದುಬೈಗೆ ಹೋಗ್ಬೇಕು ಅನ್ನೋ ಥಾಟ್ ಯಾವಾಗ ಬಂತು ಬಾಬಾ? ಅದು ನಮ್ಮೂರಲ್ಲೊಬ್ಬ ವೇಸ್ಟ್ ಫೆಲೋ ದುಬೈಗೆ ಹೋಗ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ದ. ಆಗ್ಲೇ ಡಿಸೈಡ್ ಮಾಡ್ಬಿಟ್ಟು ದುಬೈಗೆ ಹೋಗ್ಬೇಕು ಅಂತ. ಅಂದ್ರೆ ನೀನ್ ವೇಸ್ಟ್ ಬಾಡಿ ಅಂತ ಆಗ್ಲೇ ಡಿಸೈಡ್ ಮಾಡ್ಕೊಂಡಿದ್ದೇನು? ಏನೇ ನಿನ್ನ ಅಜ್ಜಿ ಪಜ್ಜಿ, ನೀನು ಸತ್ತಿಲ್ವಾ? ನಾನೇ ಸಾಯ್ತೀನೋ? ಅದು ದುಬೈಯಲ್ಲಿ ನಿನ್ನಷ್ಟು ವಯಸ್ಸಾಗ್ತಿದಂಗೆ ಎಳ್ಕೊಂಡೋಗಿ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತ. ಆ ರೂಲ್ಸ್ ಇಲ್ಲಿಗೆ ಬಂದ್ರೆ ಬಹಳ ಕರೆಕ್ಟ್ ಆಗಿ ಈಗ ಬಂದೇನ್ ಪ್ರಯೋಜನ? ಬ್ಯಾಗ್ ಹೌಸ್ಫುಲ್ ಆಗಿ ತಂದಿದ್ದೆ. ಎಲ್ರಿಗೂ ದುಬೈಯಿಂದ ಗಿಫ್ಟ್ ತಂದಿದ್ದೀನಿ. ನೀ ಸತ್ತೋದೆ ಅಂತ ನಿಂಗ್ ತಂದಿಲ್ಲ. ಪರವಾಗಿಲ್ಲ ಮೈ ತುಂಬಾ ಬಂಗಾರ ಹಾಕಿದ್ಯಲ್ಲ, ಅದ್ರ ರೋಲ್ಡ್ ಗೋಲ್ಡ. ಇವಳಿಗೆ ಗೊತ್ತಾಯ್ತಿದ್ ರೋಲ್ಡ್ ಗೋಲ್ಡ್ ಅಂತ. ಓ ಏನೋ ಬಾಬು, ಯಾವಾಗ ಬಂದೆ? ಬಾವ ನಮಸ್ಕಾರ. ಏನೋ ಬಾಬು, ಇದ್ದಕ್ಕಿದ್ದಾಗೆ ದುಬೈಯಿಂದ ಹಾರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅದೇನ್ ಸಾಧ್ಯ? ಪ್ಲೇನ್ ಅಲ್ಲಿ ಹಾರ್ಕೊಂಡು ಏರ್ಪೋರ್ಟ್ ಅಲ್ಲಿ ಇಳ್ಕೊಂಡ್ ಈ ಟೈಮ್ಗೆ ದುಬೈಯಿಂದ ಯಾವ ಫ್ಲೈಟು ಇಲ್ವೇ? ನಿಮ್ಗೆ ಯಾವಾಗ್ಲೂ ಎಲ್ರ ಮೇಲೂ ಅನುಮಾನ. ನೀನೇನೋ ಕಳ್ಳನ್ ತರ ನೋಡ್ತಿದ್ಯಾ? ನೀನ್ ಏನ್ ಮಾಡ್ತಿದ್ಯಾ ಅಂತ ನಿಮ್ ಭಾವನ್ ಹೇಳು. ಬಾವ, ಅದು ಸ್ಪೆಷಲ್ ಕೋರ್ಸ್ ಮಾಡ್ರೆ ಜಾಸ್ತಿ ದಿನಾಮ್ ಕೊಡ್ತೀನಿ ಅಂತ ಹೇಳಿದ್ರು. ದಿನಾಮ್ ಅಲ್ಲ, ದಿರಾಮ್. ಅದೇ ಬಾವ, ದಿರಾಮ್. ಇಷ್ಟಕ್ಕೂ ಏನದ್ ಕೋರ್ಸು? ಬ್ಯಾಗ್ ಅಲ್ಲಿ ಇದೆ, ನೋಡಿ ಹೇಳ. ತಂದ್ಬಿಡ್ಲಾ? ಬೇಡ, ಈಗ ಟೈಮ್ ಇಲ್ಲ, ಸಂಜೆ ಬಂದು ನೋಡಿ. ನಾ ಹೊಡ್ತೀನಿ. ನಿನ್ಗೆಲ್ ಟೈಮ್ ಇರುತ್ತೆ ನೋಡೋದಕ್ಕೆ, ನೀನ್ ನೋಡಲ್ಲ. ಸಕ್ಕತ್ತಾಗಿದೆ. ಏ ಬಾಬು, ತಂಗ್ಲನ್ನ ಯಾಕೋ ತಿಂತಿದ್ಯಾ? ಬೇಕು ಅಂದಿದ್ರೆ ಫಸ್ಟ್ ಕ್ಲಾಸ್ ಆಗಿ ಟಿಫನ್ ಮಾಡ್ಕೊಡ್ತಿದ್ದಲ್ಲ. ಇಲ್ಲ ಕಣೆ, ಅನ್ನ ತಿಂದು ಬಹಳ ದಿನ ಆಗಿತ್ತು, ಅದಕ್ಕೆ ತಿಂತಾ ಇದ್ದೀನಿ. ಮುಟ್ಟಾಳ, ಅಲ್ಲಿ ಅನ್ನ ಸಿಗಲ್ಲ ಕಣೋ, ಬರೀ ಪಿಜ್ಜಾ ಬರ್ಗರ್ ತಿಂದ್ ಬೇಜಾರಾಗೋಗ್ಬಿಟ್ಟಿತ್ತು, ಅದಕ್ಕೆ ಅನ್ನ ತಿಂತಾ ಇದ್ದೀನಿ. ನೀನ್ ತಿನ್ನೋದ್ ನೋಡಿದ್ರೆ ಬರ್ಗರ್ ತಿಂದಂಗ್ ಕಾಣ್ತಾ ಇಲ್ಲ, ಬರ್ಗೆ ತಿಂದಂಗ್ ಕಾಣ್ತಾ ಇದೆ. ಸುಮ್ನೆ ರೇ ಅಜ್ಜಿ, ಸುಮ್ನೆ ನನ್ ತಮ್ಮಂಗ್ ದೃಷ್ಟಿ ಹಾಕ್ಬೇಡಿ. ಬಾಬು, ಬೇಕು ಅಂದ್ರೆ ಹೇಳು, ಬಿಸಿಯನ್ನ ಮಾಡು, ಆಮೇಲೆ ಮುಖ ತೊಳ್ಕೊಂಡು ತಿಂತೀನಿ. ಇನ್ನೂ ತಿಂತಿ ಸರ್ ಏನೋ ಟೆನ್ಷನ್ ಅಲ್ಲಿ ಇದ್ದೀರಾ? ಅವ್ನ್ ಯಾವನ ಬರ್ತಾನೆ, ಕ್ಲೋಸ್ ಫ್ರೆಂಡ್ ತರ ಮಾತಾಡ್ತಾನೆ. ಅವಳನ್ ಕೇಳಿದ್ರೆ ಗೊತ್ತೇ ಇಲ್ಲ ಅಂತಾಳೆ. ಇದೆಲ್ಲ ಏನು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ವಸು ಮೇಲೆ ಡೌಟ್ ಬರ್ತಾ ಇದೆ. ಅವನು ಲವ್ ಮಾಡ್ತಾ ಇದ್ದಾಳೆ ಅಂತ. ಲವ್ ಮಾಡ್ತಾ ಇಲ್ವಲ್ಲ ಅಂತ. ಮುಚ್ಚಯ್ಯ ಬಾಯ್. ಅದೇ ನಿಮ್ ಜೊತೆ ಜೀಪಲ್ಲಿ ಹೋಗ್ತಿದ್ದಲ್ಲ, ಆ ಹುಡುಗಿ ಅಡ್ರೆಸ್ ಬೇಕಾಗಿತ್ತು. ಹುಡುಗಿ? ಹೌದು, ಅವಳ ಅಡ್ರೆಸ್ ಬೇಕಾಗಿತ್ತು. ನಾನ್ ನೋಡಿದ್ರೆ ನಿನ್ ಏನ್ ಅನ್ಸುತ್ತೆ? ನಿಮ್ಮನ್ ನೋಡ್ರೆ ನನ್ಗೇನ್ ಅನ್ಸಕ್, ನೀವೇನ್ ಟೀನೇಜ್ ಹುಡುಗಿನ? ನಮ್ ವಸು ಅಡ್ರೆಸ್ ಹೇಳ್ರಿ. ಏನ ನಮ್ಮ ವಸು? ನಿಲ್ಲಿ ಸರ್, ಒಂದ್ ನಿಮಿಷ. ಅಲ್ಲಪ್ಪ, ನಮ್ಮ ವಸು ಅಂತೀಯಲ್ಲ, ನಿನಗೂ ಅವಳಿಗೂ ಏನ್ ಸಂಬಂಧ? ಏನ್ರಿ ಇದು? ಇನ್ನು ಸೆಕೆಂಡ್ ಟೈಮ್ ಮೀಟ್ ಮಾಡ್ತೀವಿ, ಆಗ್ಲೇ ಸಂಬಂಧ ಕೇಳ್ತೀರಲ್ರಿ? ಅಲ್ಲಯ್ಯ, ನೀನ್ ಅವಳು ಕ್ಲಾಸ್ಮೇಟ್ ಅಲ್ಲ, ಇಲ್ಲ ಬ್ಯಾಚ್ಮೇಟ್, ಮತ್ತಿನ್ನೇನು ಸಂಬಂಧ? ಅದು ಮರೆಯಕ್ಕಾಗ್ದಿರೋಂತ ಸಂಬಂಧ. ಸಂಬಂಧ ಹೇಳಿದ್ರೆ ಅಡ್ರೆಸ್ ಹೇಳೋದು, ಅಡ್ರೆಸ್ ಹೇಳಿದ್ರೆ ಸಂಬಂಧ ಹೇಳೋದು, ಸಂಬಂಧ ಹೇಳಿದ್ರೆ ಅಡ್ರೆಸ್ ಹೇಳೋದು, ಅಡ್ರೆಸ್ ಹೇಳಿದ್ರೆ ಸಂಬಂಧ ಹೇಳೋದು. ಆಗಲ್ವಾ? ಬೇಡ ಬಿಡ್ರಿ, 4 ದಿನ ತಿರ್ಗಾಡ್ರೆ ಅವಳೆ ಸಿಗಾಕಂತಾಳೆ. ನೀವೇ ನನ್ಗೆ ಅಡ್ರೆಸ್ ಸರ್, ನಮ್ಗೆ ಅಡ್ರೆಸ್ ಮುಖ್ಯ ಅಲ್ಲ, ಅವ್ರಿಬ್ರು ಸಂಬಂಧ ಮುಖ್ಯ. ಹೌದಲ್ವಾ ಮಂಜಯ್ಯ? ಹೋಗು, ಕರ್ಕೊಂಡು ಬಾ. ಬಾಸ್ ನಮ್ ಬಿಗ್ ಬಾಸ್ ಕರೀತಾರೆ. ಅವನೇನು ನಾನು ಕರೆಯೋದು? ಕೊಡಂಗಿ ಮುಗ್ದವನು, ವಯಸ್ಸಲ್ಲಿ ದೊಡ್ಡವನು, BP ಶುಗರ್ ಜಾಸ್ತಿ. ನಾನು ಹೇಳ್ತೀನಿ ಬನ್ನಿ. ಗೂಬೆ ಮುಗ್ದ ನೋಡ್ರೆ ನಮ್ಮನೆ ಅಡ್ರೆಸ್ ನಂಗೆ ಮರ್ತೋಗ್ಬಿಡುತ್ತೆ. ಅದೇನ್ರಿ ದೊಡ್ಡ ಮನುಷ್ಯ ಅಂತೀರಾ? ಒಳ್ಳೆ ಚಿಕ್ಕ ಮಕ್ಕಳ ತರ ಮಕ ಸೊಕ ಮಾಡ್ಕೊಂಡು ಅಣಗಿಸ್ತಾ ಇದ್ದಾರೆ ನನ್ನ. ಅಯ್ಯೋ ಚಿನ್ನ, ಅವ್ರು ನಿಮ್ಗೆ ಅಣಗಿಸ್ತಾ ಇಲ್ಲ, ಫೇಸ್ ಎಕ್ಸರ್ಸೈಸ್ ಮಾಡ್ತಾ ಇದಾರೆ. ಸರ್, ನಿಮ್ಗೆ ಹೆಸರು ಹೇಳ್ತೀನಿ, ಈ ತರ ಕೂರ್ತಿ ತರ ಮಾಡಬೇಡಿ ಅಂತ. ಅಸಹ್ಯ ಅಲ್ವಾ? ಅಡ್ರೆಸ್ ಹೇಳಿ. ನಂಬರ್ 17, ರೋಡ್ ನಂಬರ್ 7, ಸದಾಶಿವನಗರ, ಬೆಂಗಳೂರು. ಈಗ ಹೇಳಪ್ಪ, ನಿನಗೂ ವಸುಗೂ ಏನ್ ಕನೆಕ್ಷನ್? ಇಬ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆ ಹುಡುಗಿನ ನಾನು ಡೀಪ್ ಆಗಿ ಲವ್ ಮಾಡ್ತಾ ಇದ್ದೀನಿ. ನಾನು ಅಂದ್ರೆ ಕೇಳ್ಬೇಕಂತ. ಅಲ್ಲಯ್ಯ, ಅದ್ರ ಹೆಂಗ್ ಸಾಧ್ಯ? ವಸುನ ಕಾಳೆಯ ಪ್ರೀತಿಸಿದ್ದಾನೆ. ಅವನೇ ಕಾಳೆಯ? ಇವ್ರೆ ಒಳ್ಳೆ ಜೋಕು. ಆ ಹುಡುಗಿ ಇವ್ರು ಲವ್ ಮಾಡ್ತೀಯಲ್ಲ? ಆದ್ರೇನೆ ಈಗ ನೋಡ್ರಿ, ಒಂದ್ ಅಂದವಾದ ಹುಡುಗಿನ ಕಾಳೆಯ ಲವ್ ಮಾಡ್ತಾನೆ, ಬಾಬು ಲವ್ ಮಾಡ್ತಾನೆ, ಕಾಗೆ ಕಣ್ಣನು, ಗೂಬೆ ಕಣ್ಣನು ಎಲ್ಲರೂ ಲವ್ ಮಾಡ್ತಾರೆ. ಆದ್ರ ಆ ಹುಡುಗಿ ಯಾರನ್ನ ಲವ್ ಮಾಡ್ತಾನೆ ಅನ್ನೋದೇ ಇಂಪಾರ್ಟೆಂಟ್. ವಾಸು ಹುಟ್ಟಿದಾಗ್ಲೇ ನನ್ನ ಹೆಂಡತಿ. ನಿಮ್ ಏಜಿಗೆ ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಾ. ನಿಮ್ಮ ಜನರೇಷನ್ ಅಲ್ಲಿ ಹುಟ್ಟಿದಾಗ್ಲೇ ಮದುವೆ, ನಮ್ಮ ಜನರೇಷನ್ ಅಲ್ಲಿ ಪ್ರೀತಿ ಹುಟ್ಟಿದಾಗ್ಲೇ ಮದುವೆ. ಆಲ್ ದ ಬೆಸ್ಟ್. ಅಪ್ಪ, ನೀರಿಗೆ ಬೆಂಕಿ ಇಡೋ ತರ ಇದ್ದಾನೆ. ಗುಡ್ ಮಾರ್ನಿಂಗ್.
ರೆಗ್ಯುಲರ್. ನಿಮ್ ಕ್ವೆಶ್ಚನ್ ಗೆ ಆನ್ಸರ್ ಮಾಡೋಕೆ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಬಾವಾ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಹೇಳ್ತೀನಿ ಬಾರಯ್ಯ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನೀವು ದುಬೈಯಿಂದ ಬಂದಿದ್ದಾರೆ. ಓ ಅದಕ್ಕೆ ಲೇಟ್ ಆಗಿದೆ. ನಾನು ತುಕಾರಾಮ್. ಸ್ವಾಗತ ಸುಸ್ವಾಗತ. ನಮಗ್ ಬೊಕ್ಕೆ ಎಲ್ಲ ಬೇಕಾಗಿರೋದು ವಸುಂಧರಾ ಒಳಗಡೆ ರೆಡಿ ಆಗಿದ್ದಾಳೆ, ನೀವು ಹೋಗಿ ಶುರು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಸಾರಿ, ವಸುಂಧರಾ ಅಂದ್ರೆ ದುಬೈ ಹುಡುಗಿ ತಾನೆ? ನಮ್ಮ ಹತ್ರ ದುಬೈ ಹುಡುಗಿರು ಎಲ್ಲಿಂದ ಬರ್ತಾರೆ ಸರ್? ನಮ್ದು ಒಂದ್ ಸಣ್ಣ ಕಂಪನಿ. ಇಲ್ಲೇನ್ ನಡೆಯುತ್ತೆ? ಬಿಸ್ನೆಸ್. ಬಿಸ್ನೆಸ್? ಎಸ್, ವ್ಯಾಪಾರ. ಅಯ್ಯಯ್ಯೋ, ಹಾಡಾಗ್ಲೆಲ್ಲ ಬಿಸ್ನೆಸ್ ಮಾಡ್ತೀರಾ? ಹಾಡಾಗ್ಲೇ ಏನ್ ಬಂತು, ನಮ್ದು 24 ಅವರ್ ಸರ್ವಿಸು. ಬೇರೆ ಕಂಪನಿ ಜೊತೆ ಕಾಂಪಿಟೇಷನ್ ತಡ್ಕೋಬೇಕಲ್ಲ ಮಗ. ತುಂಬಾ ಓಪನ್ ಆಗಿ ಮಾತಾಡ್ತೀರಾ ಸರ್. ಅದೇ ಅಲ್ವಾ ನಮ್ ಕಂಪನಿ ಗುಡ್ವಿಲ್. ಈ ಸಿಟಿಯಲ್ಲಿ ನಂಬರ್ 1 ಆಗ್ಬೇಕು, ಅದೇ ನಮ್ ಗುರಿ. ನಂಬರ್ 2, ಕಸ್ಟಮರ್ಸ್ಗೆ ಥ್ರಿಲ್ ಕೊಡೋದು. ಅದಕ್ಕೆ ಇಷ್ಟೆಲ್ಲ ಎಕ್ವಿಪ್ಮೆಂಟ್ ಬೇಕಾ? ಈ ಪೈಪೋಟಿ ಪ್ರಪಂಚದಲ್ಲಿ ಇದೆಲ್ಲ ಬೇಕು ಮಗ. ಎಲ್ರಿಗೂ ಸ್ಯಾಟಿಸ್ಫೈ ಮಾಡ್ಬೇಕಲ್ಲ. ಬಾವಾ ಒಬ್ಬೊಬ್ರೆ ಹೋಗ್ಬೇಕು. ನಿಮಗ್ ಬೇಕು ಅಂದ್ರೆ ಬಾಮ ಇವಳು ಕಂಪನಿ ಕೊಡ್ತಾಳೆ. ನಾನು ಇದಕ್ಕೆಲ್ಲ ಪ್ರಿಪೇರ್ ಆಗಿಲ್ವಲ್ಲ. ನೋ ಪ್ರಾಬ್ಲಮ್, ಶಿ ಇಸ್ ವೆರಿ ಸ್ಪೋರ್ಟಿವ್. ಇದು ಸಖತ್ ಹಾಟ್ ಮಗ, ಸಖತ್ ಹಾಟ್ ಮಗ. ನಾನೇನು ತಗೊಂಡೇ ಬಂದಿಲ್ವಲ್ಲ ಸರ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಫೇವರೇಟ್ ಪ್ರೋಗ್ರಾಮ್. ಮುತ್ತಾಗಿದ್ದಾಳೆ, ನಾನು ಸ್ಮಾರ್ಟ್ ಆಗಿದ್ದೀನಿ. ಯಾರೋ ಗೂಬ ಕಳಿಸ್ಬಿಟ್ಟಿದ್ದಾಳೆ, ಕರೆಕ್ಟ್ ಸಿಕ್ಕಾಕೊಂಡಿದ್ದಾಳೆ. ನೀವು ಗೆಸ್ಟ್ ಗೆಸ್ಟ್ ಕೂತ್ಕೊಳ್ಳಿ, ಬನ್ನಿ. ನಿಮ್ಮನ್ನ ನಮ್ ಲಿಸ್ನರ್ಸ್ಗೆ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಬಾಬು. ಎಲ್ರು ದುಬೈ ಬಾಬು ದುಬೈ ಬಾಬು ಅಂತ ಕರೀತಾರೆ. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಸಾರಿ, ಬಂದ್ ಕೂಡ್ಲೆ ಮ್ಯಾಟರ್ಗೆ ಹೋದ್ರೆ ನಮ್ ಲಿಸ್ನರ್ಸ್ ಡಿಸಪಾಯಿಂಟ್ ಆಗ್ತಾರೆ. ಬಾಬು ಅವರೇ, ವೆಲ್ಕಮ್ ಟು ಚಾಟ್ ವಿತ್ ವಾಸು ಆನ್ 98.3 FM. ನಮ್ ಲಿಸ್ನರ್ಸ್ ಗೋಸ್ಕರ ನೀವು ಟೈಮ್ ಮಾಡ್ಕೊಂಡು ನಮ್ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಮಗ್ ತುಂಬಾ ಸಂತೋಷ ಆಗಿದೆ. ನನಗೂ ಸೇಮ್ ಡೈಲಾಗ್ ಹೇಳ್ಬೇಕು ಅಂತ ಆಸೆ ಇದೆ, ಆದ್ರೆ ನಿಮ್ ತರ ನನ್ ಸುಳ್ಳು ಹೇಳಕ್ ಬರಲ್ಲ. ಅಂದ್ರೆ ನೀವ್ ಸಂತೋಷವಾಗಿಲ್ವಾ? ಇಲ್ಲ ರೀ, ಅದಕ್ಕೆ ಕಾರಣನೇ ನೀವು. ನಾನಾ? ಅಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ, ನಂಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಹುಡುಗಿ, ತುಂಬಾ ಇಷ್ಟಪಟ್ಟರು ಸ್ವೀಟ್ ಹಾರ್ಟ್, ತುಂಬಾ ಕಷ್ಟಪಟ್ಟು ಹುಡುಕೊಂಡು ಹತ್ರ ಹೋದ್ರೆ ಏನಂತ ಗೊತ್ತೇನ್ರಿ? ನೀನ್ ಯಾರು ಗೊತ್ತೇ ಇಲ್ಲ ಅಂತಳ್ರಿ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನ್ ಯಾರನ್ನೋ ಅಂದ್ರೆ ನಿಮ್ಗೆ ಯಾಕ್ರಿ ಕೋಪ? ಇದು ರೇಡಿಯೋ ಪ್ರೋಗ್ರಾಮ್ ಅಂತ ವರ್ಡ್ಸ್ ಯೂಸ್ ಮಾಡಬಾರ್ದು. ಮಾಡ್ತಿದ್ರಿ, ನನ್ನ ಹೃದಯ ನೋವು ಅಂತದ್ರಿ. ನನ್ನ ಮುಖ ನೋಡಿಲ್ರಿ ನೀವು? ನಾನು ಯಾವತ್ತೂ ನೋಡಿಲ್ಲ, ತಾಳೆ ಮಾಡಿ ಹೇಳ್ರಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ. ಓ, ಆ ಹುಡುಗಿ ಸಿಕ್ಕಿದ್ರೆ ಹೀಗೆ ಕೇಳ್ತೀರಾ? ಇದಕ್ಕಿನ್ನ ತುಂಬಾ ಕೇಳ್ಬೇಕು ಅನ್ಕೊಂಡಿದ್ದೀನಿ, ತಪ್ಕೊಂಡ್ ಕೇಳ್ಬೇಕು ಅನ್ಕೊಂಡಿದ್ದೀನಿ. ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದ್ಯಲ್ಲೋ. ಇನ್ನೆಲ್ಲಿ ಸರ್, ಸ್ಟೇಷನ್ ಬಂದು ಹೊಸ ಅಡ್ರೆಸ್ ತಗೊಂಡೋಗ್ಲಿಲ್ವಾ? ಅವಂದೇ ಇದು ಅಂದ್ರೆ ಬಾಬುದಾ? ಓ, ಗಾಡಿ ತಿರ್ಸು, ಗಾಡಿ ತಿರ್ಸು. ಎಲ್ಲಿಗೆ ಸರ್? ನಮಸ್ತೆ ಬಾಬು ಸರ್. ಹಾ ನಮಸ್ಕಾರ, ಹೇಳಿ ಸರ್. ನಿಮ್ ಮಾತ್ ಕೇಳ್ತಾ ಇದ್ರೆ ನನ್ ಮನ್ಸು ಐಸ್ ತರ ಕರ್ಗೋಗ್ತಾ ಇದೆ. ಬಾಬು ಸರ್, ನೀವು ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ತಿಳ್ಕೊಬೋದಾ? ಅವಳು ನಿಮ್ಗೆಲ್ಲ ತುಂಬಾ ಚೆನ್ನಾಗ್ ಗೊತ್ತು. ನಿಮ್ ತರ ಸಾವಿರಾರು ಅಭಿಮಾನಿಗಳು ಅವಳಿಗಿದ್ದಾರೆ. ಅವಳ ಹೆಸರೇನು ಅಂದ್ರೆ? ಸರ್ ಹೇಳಿ ಸರ್, ಅವ್ರು ಯಾರಂತ ಹೇಳಿ ಸರ್. ವೆರಿ ಸಾರಿ. ನೆಕ್ಸ್ಟ್ ಟೈಮ್ ಇದೇ ಪ್ರೋಗ್ರಾಮ್ ಅಲ್ಲಿ ಜೋಡಿಯಾಗಿ ಬಂದು ನಾವು ನಿಮ್ಗೆ ಖುಷಿ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಬಾರ್ದು ಸರ್. ಥ್ಯಾಂಕ್ ಯು. ಗುರುಗಳೇ ನಮ್ಮನ್ ಬರಕ್ಕೆ ಎಷ್ಟೊತ್ತಾಗ್ಬೋದು? ಇರಪ್ಪ, ಅದ ಆಗ್ಬೇಕಲ್ಲ. ಪೊಲೀಸ್ ರೈಡಿಂಗು. ಬಾವಾ, ನೀನು ರೆಡ್ ಹ್ಯಾಂಡ್ ಸಿಗಾಕೊಂಡ್ಬಿಟ್ಟೆ. ಅಯ್ಯೋ, ನನ್ಗೇನು ಗೊತ್ತಿಲ್ಲ. ಹುಚ್ಚು ನನ್ ಮಗ. ನಮಸ್ಕಾರ ಸರ್. ಯಾರು ವಸು ಬೇಕಾ? ಸ್ವಲ್ಪ ವೇಟ್ ಮಾಡಿ. ಇವ್ರಿಗೂ ಲಿಂಕ್ ಇದೆಯೇನು? ಬಾವನ್ನ ಎಳ್ದಾಕಿ ಇವನು ಹೋಗ್ತಾನೇನೋ. ಅವನ್ನ ಹೊಸ ರೂಮ್ ಕಳ್ಸಿದ್ಯಾರೋ? ನಾನೇ. ಏನ್ ಹಿಂಗ್ ಹೊಡೆದ್ಬಿಟ್ಟ? ಕರ್ಕೊಂಬ ಅವನ್ನ ಆಚೆಗೆ. ಸಾರಿ ಸರ್, ನಾನು ಆ ಕೆಲಸ ಮಾಡಕ್ ಆಗಲ್ಲ. ನಮ್ ಕಂಪನಿ ಕೆಟ್ಟ ಹೆಸರು ಬರುತ್ತೆ. ನಾನು ಮಾಡ್ತೀನಿ. ದೊಡ್ಡಣ್ಣ ಸರ್ ಇಲ್ಲಿ. ದೊಡ್ಡಣ್ಣ ಸರ್, ದೊಡ್ಡಣ್ಣ ಸರ್, ದೊಡ್ಡಣ್ಣ ಸರ್, ದೊಡ್ಡಣ್ಣ ಸರ್. ಏನ್ರೋ ಒಳ್ಳೆ ರೈಲ್ವೆ ಸ್ಟೇಷನ್ ಅಲ್ಲಿ ಚಾ 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 ಅಂತ ಕೂಗೋತಾರ. ದೊಡ್ಡಣ್ಣ ಸರ್, ದೊಡ್ಡಣ್ಣ ಸರ್, ದೊಡ್ಡಣ್ಣ ಸರ್ ಅಂತ ಕೂಗ್ತಾ ಇದ್ರಲ್ಲ, ಏನದು? ಸರ್, ನೀವು ನಮ್ ಜೊತೆ ಹೇಳಿದ್ರೆ ನಾವ್ಯಾಕೆ ಸರ್ ಕೂಗ್ತಾ ಇದ್ವಿ? ಏನೋ ಕಾಮನ್ ಆಗಿ ಟ್ರಾವೆಲ್ ಮಾಡ್ಬಿಟ್ವಿ ಅಂತ ನಮ್ಮಿಬ್ಬರ ಲೆವೆಲ್ ಒಂದೇ ಅಂತ ತಿಳ್ಕೊಬೇಡ. ನನ್ನ ಲೆವೆಲ್ಲೇ ಬೇರೆ, ನಿನ್ನ ಲೆವೆಲ್ಲೇ ಬೇರೆ. ಭಗವಾನ್ ಅಚ್ಚಾ ಕರೆ ತು ಬಿ ಏ ಕುಳ್ಳಾ ತುಮ್ ತುಚ್ಚಾ ಕರೆಗ ಮಾಲೂಮ್. ಕೋಪ ಮಾಡ್ಕೊಂಬಿಡಿ ದೊಡ್ಡಣ್ಣ ಸರ್. ನಮ್ ಗ್ಯಾಂಗ್ ಅಲ್ಲಿ ಹಿಂದಿ ಗೊತ್ತಿರೋದು ನಿಮ್ಮೊಬ್ಬರಿಗೆ, ಅದಕ್ಕೆ ನೀವ್ ಈ ಕೋಪ ಮಾಡ್ಕೊಂಡ್ರೆ ಬಾಂಬೆಲ್ ನಮ್ಗೆ ದಾರಿ ತೋರ್ಸಾರೆ. ಮತ್ತೆ ನಿಮ್ಗೆಲ್ಲ ಹೇಳ್ತಾ ಇದೀನಿ, ಇದು ಮಾಮೂಲ್ ಮಳವಳ್ಳಿ ಅಲ್ಲ, ಮುಂಬೈ. ಸರ್, ಯಾರೋ ರಾಜ್ ಟ್ರಾವೆಲ್ಸ್ ಇಂದ ಬರ್ತಾರೆ ಅಂದಿದ್ರಲ್ಲ ಸರ್? ಬರ್ತಾನೆ ಕಣಯ್ಯ, ಬರ್ತಾನೆ. ತಿರುಮಲ ತಿಪಟೂರು ತಿಪ್ಪೆ ಸ್ವಾಮಿ. ನೀವ್ ಹೇಳಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗಬೇಕು? ದೊಡ್ಡಣ್ಣ
ದೊಡ್ಡಣ್ಣ ಬಾಯ್, ದೊಡ್ಡಣ್ಣ ಬಾಯ್. ಸರ್ ಸರ್ ನಿಮ್ಮನ್ನ ಯಾರೋ ಕರಿತಾ ಇದಾರೆ ಸರ್, ಕರಿತಾ ಇದಾರೆ. ಕೇಳಿಸ್ತಾ ಇದೆ ಕಣಯ್ಯ, ನನಗೂ ಕೇಳಿಸ್ತಾ ಇದೆ. ಹೋಗೋಣ ತಗೊಂಡ್ರು ನೀವು ನನ್ ಜೊತೆ ಬರೋದಾ? ಮೊದಲು ನಾನು ಹೋಗ್ತೀನಿ, ನೀವೆಲ್ಲ ಸಾಮಾನು ನೋಡ್ಕೊಂಡಿರಿ. ದೊಡ್ಡಣ್ಣ ಬಾಯ್. ನೀವು ನೀವು ನೋ ನೀವು ಯಾವಾಗ ಡೈರೆಕ್ಟ್ ಆಗಿ ನನ್ನ ದೊಡ್ಡಣ್ಣ ಅಂತ ಕರೆದ್ರಿ ಅವಾಗಲೇ ನನಗೆ ಗೊತ್ತಾಯ್ತು ನೀವು ತಿರುಮಲೆ ತಿಪಟೂರು ತಿಪ್ಪೇಸ್ವಾಮಿ ಫ್ರಮ್ ರಾಜ್ ಟ್ರಾವೆಲ್ಸ್. ಆಮ್ ಐ ಕರೆಕ್ಟ್? ಎಲ್ಲ ಓಕೆ ದೊಡ್ಡಣ್ಣಜ್ಜಿ. ಈ ದುಬೈಗೆ ಹೋಗೋ ಬ್ಯಾಚ್ ನೋಡಿದ್ರೆ ನನ್ಗೆ ಬಹಳ ಸಂಕಟ ಆಗ್ತಾ ಇದೆ. ದುಬೈಗೆ ಹೋಗಕ್ಕೆ ಓವರ್ ಫ್ಲೋ ಹೆಚ್ಚಾಗಿ ವೀಸಾ ಸ್ಟ್ಯಾಂಪು ಆಗ್ದೇನೆ 5-6 ತಿಂಗಳಿಂದ ಫ್ಲೈಓವರ್ ಕೆಳಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಒತ್ತಾಡ್ತಾ ಇದ್ದಾರೆ. 5-6 ತಿಂಗಳ ನಮ್ ಕೈಲಿ ವೇಟ್ ಮಾಡಕ್ ಆಗಲ್ಲ. ಟ್ರಾವೆಲ್ಸ್ ಹತ್ರ ಮಾತಾಡ್ತೀನಿ. ಮಾತಾಡೋದಲ್ಲ, ನೀವು ಮಾಡ್ಕೊಡ್ಲೇಬೇಕು. ನೋಡ್ತೀನಿ. ನೋಡೋದಲ್ಲ, ನೀವು ಮಾಡ್ಕೊಡ್ಲೇಬೇಕು. ಬಟ್ ಒಂದ್ ಕಂಡೀಷನ್. ಏನದು? ಕೆಲಸದಲ್ಲಿ ನಾನು ಬಹಳ ಫಾಸ್ಟ್. ಇನ್ನು ಬಿಟ್ವೀನ್ ನನ್ನ ಹತ್ರ ಯಾರಾದ್ರೂ ಹುಚ್ಚುಚ್ಚಕ್ ಪ್ರಶ್ನೆ ಕೇಳಿ ಡಿಸ್ಟರ್ಬ್ ಮಾಡಬಾರ್ದು. ನನ್ ಕೈಲಿ ಆಗಲ್ಲ, ಲೇಟ್ ಆಗುತ್ತೆ. ನಿಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಲ್ಲ ಅತ್ತಿಪ್ಪೆ. ನೀನ್ ಓಕೆ ದೊಡ್ಡಿ. ಆ ಬ್ಯಾಚ್ ಏನು ಅಂತ? ಆ ಬ್ಯಾಚ ಎಲ್ಲ ಬಚ್ಚ ನನ್ ಮಕ್ಳು. ನಾನ್ ಎಂಜಿನ್ ಆದ್ರೆ ಅವರೆಲ್ಲ ಬೋಗಿಗಳು. ನೀವ್ ಒಂದ್ಸಾರಿ ದೊಡ್ಡೇನಿ ನನ್ನ ಮಕ್ಳು ಚಡ್ಡಿ ಬಿಚ್ಚಿಬಿಡ್ತೀನಿ. ಟೀಕೆ ಟೀಕೆ ನೀವ್ ಇಷ್ಟ ಹೇಳದ್ಮೇಲೆ ಆಯ್ತು. ಉಳಿದಿದ್ದು ಮೇತೆಕುಂಗ. ಏ ಬಾಬು ಸನ್ಯಾಸಿ ನನ್ನ ಮಕ್ಳ ಏನು ಏನು ಡಿಸ್ಕವರಿ ಚಾನಲ್ ಕಪ್ಪೆ ಬಾಯ್ ಬಿಟ್ಕೊಂಡಂಗೆ ಎಲ್ಲ ಬಾಯ್ ಬಿಟ್ಕೊಂಡಂಗೆ. ನಮಸ್ಕಾರ. ನೀನು ಮಾಡೋ. ನಮಸ್ಕಾರ. ಇವರು ಇವನು ನರಸಿಂಹ ಅಂತ ಎಕ್ಸ್ಟ್ರಾ ಜಾಸ್ತಿ. ಇವನು ರಘು ಅಂತ ಕೊಲೆಸ್ಟ್ರಾಲ್ ಜಾಸ್ತಿ. ನಾನು ಬಾಬು. ನೋಡಿದ್ರ ಇವನಿಗೆ ಅವಸರ ಜಾಸ್ತಿ, ಸಿಕ್ಕಾಪಟ್ಟೆ ಎಲ್ಲ ಜಾಸ್ತಿ. ಸರ್ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾನೆ ಇದ್ದೀರಾ ನೀವು. ಓಹೋ, ಕೋಪ ಬಂದ್ಬಿಡ್ತೇನೋ ತಮಗೆ? ಕೋಪ ಬನ್ನಿ ಸರ್, ಹೋಗೋಣ. ದೊಡ್ಡ ಇರ್ಲಿ ಬಿಡು. 5 ಜನ ಇದ್ರೆ ಸ್ವಲ್ಪ ಹೆಚ್ಚಿಗೆನೆ ಗಿಟ್ಟುತ್ತಲ್ಲ. ಅಂದ್ರೆ ಇವ್ರು 4 ಜನ ಕೆಟ್ಟೋಗ್ತಾರಲ್ಲ. ಓಕೆ, ಲೆಟ್ ಅಸ್ ಗೋ ಫ್ರೆಶ್ ಅಪ್. ದೊಡ್ಡ ಏನ್ ತಿಂತೀಯಮ್ಮ? ನನಗೆ 2 ಮಂಗಳೂರು ಬಜ್ಜಿ, ಒಂದು ವಡೆ, ಪೂರಿ ಪೊಂಗಲ್. ಇಬ್ರು ಹೇಳಿ ಸೇರಿಸಿದ್ದು ನನಗೆ. ಅವ್ರೇನೋ ಮರ್ಯಾದೆಗೋಸ್ಕರ ಏನ್ ಬೇಕು ಅಂತ ಕೇಳಿದ್ರೆ ಸಾರಿ ಥ್ಯಾಂಕ್ಸ್ ಅಂತ ಹೇಳೋದ್ಬಿಟ್ಟು ಎಲ್ಲ ಕಡೆ ಮೊದ್ಲು ನಾವು ದುಬೈಗೆ ಹೋಗೋ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ನೀವ್ ಹೇಳಿದ ಆರ್ಡರ್ನೆಲ್ಲ ಫ್ಲೈಟ್ ನಲ್ಲೇ ಕೊಡ್ಸ್ಬಿಡ್ತೀನಿ. ಫ್ಲೈಟ್ ಅಲ್ಲ ಅಂದ್ರೆ ನಾವು ಡೈರೆಕ್ಟ್ ಫ್ಲೈಟ್ ಹತ್ಬಿಡ್ತೀವ. ನೀವು ಬಂದಿರೋದು ಯಾರ ಜೊತೆಲೆ? ದೊಡ್ಡಿ, ನಮ್ ದೊಡ್ಡಿ ಜೊತೆಲೆ. ನಾವು ದುಬೈಗೆ ಹೋದ್ಮೇಲೆ ಏನ್ ಮಾಡ್ತೀವಿ ಸರ್? ಬೂಸ ಮಾರ್ಬೇಕು. ನೋಡಮ್ಮ, ದುಬೈಗೆ ಹೋದ್ಮೇಲೆ ತಲೆಗ್ 3 ಬಾವಿ ಕೊಡ್ಸ್ಬಿಡ್ತೀನಿ. ಅದೇ ಪೆಟ್ರೋಲ್ ಬಾವಿಮ್ಮ. ತೋಡ್ಕೊಳ್ಳೋದು ಮಾರ್ಕೊಳ್ಳೋದು, ತೋಡ್ಕೊಳ್ಳೋದು ಮಾರ್ಕೊಳ್ಳೋದು. ಆಮೇಲೆ ಈ ದುಡ್ಡಿನ ಮ್ಯಾಟ್ರು ಎಷ್ಟು ಸರ್? ಎಷ್ಟೇನೆಷ್ಟು? ತಲೆಗೆ 70 ಸಾವಿರ ಅಂತ ಹೇಳಿಲ್ವಾಗ್ಲೇ? ತೆಗಿರೋ ಎಲ್ಲ ತೆಗಿರೋ. ಏನ್ ಮಕ್ಕ ನೋಡ್ತೆ? ತೆಗಿರೋ. ಯಾಕೋ 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 ಭಗವಾನ್ ಅಚ್ಚಾ ಕರಿಯೋ ತೋ ये कुल्ला तुमको तुच्चा करेगा. ಸರ್ ತಾವು ಫ್ರೆಂಡ್ ಅಲ್ವಾ, ನಿಮ್ ಕೈಲೇ ಕೊಡ್ಸೋಣ ಅನ್ಕೊಂಡೆ ಸರ್. ಐಸಾ ಬೋಲೋ ಹಮ್ ದೇಗ. ತಿಪ್ಪೇಸ್ವಾಮಿ ತಗೊಳಯ್ಯ, ಕರೆಕ್ಟ್ ಆಗಿದ್ಯಾ ಅಂತ ಒಂದ್ಸತಿ ಲೆಕ್ಕ ಮಾಡ್ಕೊಂಡ್ಬಿಡು. ದೊಡ್ಡಿ ನೀ ಕೊಟ್ಟ ಮೇಲೆ ನಾನ್ ಲೆಕ್ಕ ಮಾಡೋದಾ? ಸರಿನಾ? देखो 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 कितना अच्छा आदमी है. वारे वाह. ನೀವೆಲ್ಲ ಆಫೀಸ್ ಹೋಗಿ, ನಾನು ಅಲ್ಲಿ ಬಂದು ಜಾಯ್ನ್ ಆಗ್ಬಿಡ್ತೀನಿ. ಸರ್ ಇಲ್ಲ ಸರ್, ನೀವು ನಮ್ ಜೊತೆ ದಯವಿಟ್ಟು ಆಫೀಸಿಗೆ ಬನ್ನಿ. ದೊಡ್ಡಿ ಇವನು ಆಫೀಸಿಗೆ ಬರೋದು ಇಂಪಾರ್ಟೆಂಟು, ನಾವು ದುಬೈಗೆ ಹೋಗೋದು ಇಂಪಾರ್ಟೆಂಟು. ಏನ್ರಪ್ಪ ನಿಮ್ಮ ಹತ್ರ ಇಂಡಿಯನ್ ಕರೆನ್ಸಿ ಏನಾದ್ರು ಇದೆಯಾ? ಇಂಡಿಯನ್ ಕರೆನ್ಸೀಸ್? ಅಯ್ಯೋ ದೊಡ್ಡಿ, ಈ ಹುಡುಗರಿಗೆ ನೀನೇನು ಹೇಳಿಲ್ವಾ? ಏನು ಇಂಡಿಯನ್ ಕರೆನ್ಸಿ ಗೋಲ್ಡ್ ಇದ್ರೆ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಡ್ತಾರಲ್ಲ. ಅದೇ ಮರ್ತಿದ್ದೆ. ತೆಗಿ ಹಾಕಿ ಎಲ್ಲ ಹಾಕಿ. ಓಕೆಮ್ಮ, ಎಲ್ಲ ರೂಪಾಯಿ ಆಗ್ತಾ ಇದ್ದೀರಾ. ಆಮೇಲೆ ಡಾಲರ್ಸ್ ಸೆನ್ಸ್ಕೊತೀರಾ. ಓಕೆಮ್ಮ, ಬಾಯ್ ಅಮ್ಮ. ಬೆಸ್ಟ್ ಆಫ್ ಲಕ್ ಅಮ್ಮ. ಬಾಯ್. ನೀವ್ ಯಾಕ್ರೋ ಒದ್ದಾಡ್ತಿದ್ದೀರಾ? ಅವ್ರ ಡ್ಯೂಟಿ ಅವ್ರು ಕರೆಕ್ಟ್ ಆಗಿ ಮಾಡೋದಾ? ಇದ್ರಲ್ಲಿ ಏನಿದ್ರು ಕ್ರೆಡಿಟ್ ಹೋಗ್ಬೇಕಾದ್ದು ನಮ್ ದೊಡ್ಡಣ್ಣ ಸಾರ್ಗೆ ಅಲ್ವಾ? ದೊಡ್ಡಣ್ಣ ಸಾರ್ ಮುಚ್ಚಲೇ, ನನಗೂ ಅದಕ್ಕೂ ಏನೋ ಸಂಬಂಧ? ಮೀನಿಂಗ್ಲೆಸ್ ಮಾತಾಬೇಡ. ಓಹೋ, ದೊಡ್ಡಣ್ಣ ಸಾರಿಗೆ ಸ್ವಲ್ಪ ಕೋಪ ಜಾಸ್ತಿನೇ. ಕೋಪ ಜಾಸ್ತಿ ಆಗದೆ ಇನ್ನೇನಾಗುತ್ತೆ ನನಗೆ? ಭಗವಾನ್ ಅಚ್ಚಾ ಕರೆಯ ತು ಬಿ ಏ ಕುಳ್ಳ ತುಮಕು ತುಚ್ಚಾ ಕರೆಗ. ತುಚ್ಚ. ಓಹೋ, ಅಂದ್ರೆ ನೀವೀಗ ಭಿಕ್ಷೆ ಎತ್ತಿ ನಮ್ಮನ್ನೆಲ್ಲ ಸಾಕ್ತೀರಾ? ಭಿಕ್ಷೆ ನಾನೇ ಎತ್ಬೇಕು ಭಿಕ್ಷೆಲೇ. ತಿಪ್ಪೇಸ್ವಾಮಿ ಯಾರು? ಯಾವನು ಗೊತ್ತು? ನನಗೇನೆ ಗೊತ್ತೇ. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ರಾಜಾ
ಏನ್ರಪ್ಪ ಯಾಕೆ ಈ ಮಗುನ ಈ ರೀತಿ ಹೊಡಿತಾ ಇದ್ದೀರಾ? ಮಗುನ ಇವನು ಹೊಡಿಬೇಡಪ್ಪ. ನೋಡು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಈ ರೀತಿ ಹೊಡೆದು ಮನುಷ್ಯ ಸರ್ ಇವನ ಮನುಷ್ಯ ಅಂತ ಹೇಳಿದ್ದು. ಅದಿರ್ಲಿ, ನೀವ್ ಇಷ್ಟೊಂದು ಕನ್ನಡ ಮಾತಾಡ್ತೀರಾ? ಕನ್ನಡದವರ? ಹೌದು, ಕನ್ನಡದವನು. ಅದು ಸರಿ, ನೀವೆಲ್ಲ ಯಾರು? ನಾವೇನು ಹೊಡಿಬೇಡಪ್ಪ. ಹೇಳ್ತಾ ಇಲ್ವಾ ಇಲ್ಲಿ? ಸರ್ ನಾವೆಲ್ಲ ಬೆಂಗಳೂರಿಂದ ದುಬೈಗೆ ಹೋಗ್ಬೇಕು ಅಂತ ಬಂದ್ವಿ ಸರ್. ಈ ಕುಳ್ಳನ ಮಗ ಯಾರೋ ಒಬ್ಬ ಕಳ್ಳನ ಮಗ ಪರಿಚಯ ಮಾಡ್ಕೊಟ್ಟ ಸರ್. ಅವ್ನು ನಮ್ ದುಡ್ಡು ಎತ್ಕೊಂಡು ಓಡಾಬಿಟ್ಟ. ಓ, ಅರ್ಥ ಆಯ್ತು. ನಿಮ್ಮ ಹತ್ರ ಜಾಬ್ ಇದೆ, ಆದ್ರೆ ಅದು ದುಡ್ಡಿಲ್ಲ. ನಿಮ್ಗೆ ಗೊತ್ತಾಯ್ತು ಸರ್? ದೊಡ್ಡವರಲ್ವಾ? ಹೊಡಿಬೇಡಪ್ಪ. ಹೊಡಿಬೇಡ. ಬನ್ನಿ ಸರ್. ಬನ್ನಿ ಸರ್, ಕ್ಯಾಂಟೀನಲ್ಲಿ ಆ ಕಳ್ಳನ ಮಗ ಏನೇನೋ ಊಟ ಕೊಡ್ತೀನಿ ಅಂತ ಸರ್. ಅದಕ್ಕೂ ಈ ಕುಳ್ಳನ ಮಗ ಕಲ್ಲಾಕ್ಬಿಟ್ಟ ಸರ್. ಬೆಳಿಗ್ಗೆಯಿಂದ ಏನು ತಿಂದೆ ಕಣ್ಣೆಲ್ಲ ಮಂಜ್ ಆಗ್ತಾ ಇದೆ ಸರ್. ಆಯ್ತು, ಅಲ್ಲಿವರೆಗೂ ಈ ಕಳ್ಳೆ ಪಪ್ಪ ತಿಂತ ಇಷ್ಟಕ್ಕೂ ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಸರ್ ಇಲ್ಲೇ ಏನಾರ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ದುಬೈಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಸರ್. ನಾನಿದ್ದೀನಿ, ಮೇ ಹೂನಾ ಸರ್. ಇಷ್ಟ ದಿನ ಆ ದೇವರೆಲ್ಲೋ ಮೇಲಿದ್ದಾನೆ ಅನ್ಕೊಂಡಿದ್ವಿ ಸರ್. ಈ ಬಾಂಬೆ ಗೇಟ್ ವೇ ಆಫ್ ಇಂಡಿಯಲ್ಲಿ ಕಾಳಾಕೊಂಡಿರ್ತಾರೆ ಅನ್ಕೊಂಡಿರಲಿಲ್ಲ ಸರ್. ಸರ್ ಎಂತ ಟೈಮಲ್ಲಿ ನಮ್ಗೆಲ್ಲ ಕಾಳ ಹೊಡಿಬೇಡ, ನೀನ್ ಸುಮ್ನಿರು. ಆಯ್ತು, ಕಾಳು ಕೊಡಿ ಸರ್. ಇದಕ್ಕೆ ಅವ್ರು ನಿಂಗೆ ಹೊಡೆದಿದ್ದು. ನೋಡಿ, ಇರೋದಕ್ಕೊಂದ್ ಮನೆ, ಬದುಕೋಕೊಂದ್ ಕೆಲ್ಸ ಕೊಡಿಸ್ತೀನಿ. ಆಯ್ತಾ? ಬನ್ನಿ, ನಮ್ಮ ಮ್ಯಾನ್ಷನ್ ಹೋಗೋಣ. ಮ್ಯಾನ್ಷನ್ ಅಂದ್ರೆ ಏನ್ ಸರ್? ಬಾಟ್ಲಿ ಮೇಲೆ ದೊಡ್ಡ ಬಂಗ್ಲೋ ಸ್ಟಿಕ್ಕರ್ ಹಾಕಿರ್ತಾನಲ್ಲ, ಅದೇ ಮ್ಯಾನ್ಷನ್. ಬನ್ನಿ, ಇದೇ ನೀವಿರ್ಬೇಕಾದ ಫ್ಲಾಟ್ ವಿತ್ ಫರ್ನಿಚರ್. ಏನ್ ಸರ್ ಇದು? ಸುತ್ತ ಫ್ಲಾಟ್ ಗಳಿದೆ, ಇಲ್ಲಿ ಫ್ಲಾಟ್ ಆಗಿದೆ. ದೊಡ್ಡ ಮ್ಯಾನ್ಷನ್ ಅಂತ ಹೇಳಿದ್ರೆ ಏನ್ರಿ ಇದು? ಇಲ್ಲೊಂದು ಬೆಡ್ರೂಮ್ ಇಲ್ಲ, ಬಾತ್ರೂಮ್ ಇಲ್ಲ, ಚಿಕನ್ ಕಿಚನ್. ನೀವೆಲ್ಲ ಕೂತ್ ಮಾತಾಡಿದ್ರೆ ಅದೇ ಹಾಲು, ಅಡಿಗೆ ಮಾಡಿದ್ರೆ ಅದೇ ಕಿಚನ್, ಮಲ್ಕೊಂಡ್ರೆ ಅದೇ ಬೆಡ್ರೂಮ್, ಆಲ್ ಇನ್ ಒನ್. ಮಳೆ ಬಂದ್ರೆ ಸ್ವಿಮ್ಮಿಂಗ್ ಪೂಲ್, ಈಜಾಡ್ಬೋದು. ತಮಾಷೆ ಮಾಡಿದೆ. ಬನ್ನಿ. ಸರ್ ನಮ್ಗೊಂದ್ ಕೆಲಸ ಕೊಡ್ಸ್ಬಿಡಿ ಸರ್. ಹೌದು ಸರ್. ನೋಡಯ್ಯ, ಮುಂಬೈಯಲ್ಲಿ ಜಾಬ್ ವೇಸ್ಟ್, ಇಲ್ಲಿ ಬಿಸ್ನೆಸ್ ಬೆಸ್ಟ್. ಬಿಸ್ನೆಸ್ ನಾವೇನ್ ಸರ್ ಬಿಸ್ನೆಸ್ ಮಾಡಕ್ಕಾಗತ್ತೆ? ನೋಡಪ್ಪ, ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ. ಮನೆಗೊಂದು ಟ್ಯಾಲೆಂಟ್ ಇದೆ. ಈಗ ನಿಮ್ಮ ಟ್ಯಾಲೆಂಟ್ ಏನಂತ ನಂಗೆ ಗೊತ್ತಾಗ್ಬೇಕು. ಅಂದ ಹಾಗೆ ನಿನ್ಗೇನ್ ಬರುತ್ತೆ? ಗುಂಡಾಗ್ತೀನಿ ಸರ್. ಕೆಪಾಸಿಟಿ ಏನು? ಇಳಿಸ್ದೆ ಫುಲ್ ಬಾಟ್ಲು ಹೊಡಿತೀನಿ. ಇಳಿಸ್ದೇನೆ ಕುಡಿಬೋದಲ್ಲ? ಇಳಿಸಿದ್ರೆ ಈ ನನ್ನ ಮಗ ಕುಡ್ಕೊಂಡ್ಬಿಡ್ತಾರೆ. ನಿಮ್ ಲೆವೆಲ್ ಏನದು ಗೊತ್ತಾಯ್ತು. ನಿನಗೇನಪ್ಪ ಬರುತ್ತೆ? ಹುಡುಗಿನ ಸೆಟ್ ಮಾಡ್ಕೊಡ್ಬೇಕಾ? ಏನ್ ನಾಚಿಕೆ ಪಡ್ತಾನೆ? ತುಂಬಾ ಅರ್ಜೆಂಟ್ ಅಲ್ಲಿ ಇದೆಯಪ್ಪ ನೀನು. ನಿನ್ಗೇನ್ ಬರುತ್ತೆ? ಕಾರ್ಡ್ಸ್ ಆಡಕ್ ಬರುತ್ತೆ ಸರ್. ಅದು ನಮಗ್ ಬರಲ್ಲ, ನೀನ್ ಇಟ್ಕೋ. ಏನಪ್ಪಾ ನಿನ್ಗೇನ್ ಬರುತ್ತೆ? ಏನಿದು? ಕರಾಟೆ ಬರುತ್ತೆ ಸರ್. ಅದಕ್ಕೂ ನಮ್ಗೆ ಬಹಳ ದೂರ, ಅದನ್ನ ಬಿಟ್ಬಿಡು. ದೊಡ್ಡವನವ್ರೆ, ನಿಮಗೇನ್ ಬರುತ್ತೋ? ಇವ್ನಿಗೇನ್ ಬರುತ್ತೆ ಸರ್? ಇವ್ನು ಅಡಿಗೆ ಭಟ್ಟ ಸರ್. ಸ್ವಲ್ಪ ಮರ್ಯಾದೆ ಕೊಟ್ಟು ಹೇಳಯ್ಯ. ಚೆಫ್ ಏನೇನ್ ಮಾಡಕ್ ಬರುತ್ತೆ? ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಕಾಂಟಿನೆಂಟಲ್, ಚೈನೀಸು, ಸ್ಪ್ಯಾನಿಶು, ಟರ್ಕಿಶು, ಎವ್ರಿಥಿಂಗ್. ವಾಟ್ ನಾಟ್? ಅದೆಲ್ಲ ಏನು ಬೇಡ. ಪಾವ್ ಭಾಜಿ ಮಾಡಕ್ ಬರುತ್ತಾ? ಪಾವ್ ಭಾಜಿ ಮಾಡೋದ್ರಲ್ಲಿ ನಾನು ಮಾಸ್ಟರ್. ವೆರಿ ಗುಡ್. ನಿಮ್ ಇಡೀ ಟೀಮ್ ಅಲ್ಲಿ ಈ ಕುಳ್ಳನೇ ವೇಸ್ಟ್ ಮಾಡಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಇವನೇ ಬೆಸ್ಟ್ ಮಾಡಿ ಅಂತ ಗೊತ್ತಾಯ್ತು. ಈ ಕುಳ್ಳನ್ ಇಟ್ಕೊಂಡು ನೀವು ಪಾವ್ ಭಾಜಿ ಬಿಸ್ನೆಸ್ ಶುರು ಮಾಡಬಹುದು. ಪಾವ್ ಭಾಜಿ ಬಿಸ್ನೆಸ್ ಏನ್ ಸರ್? ನಾವೇನು, ನಮ್ ಲೆವೆಲ್ ಏನು, ನಮ್ ಡ್ರೀಮ್ ಏನು? ದುಬೈ ಡ್ರೀಮ್. ಮೂರುವರೆ ಸಾವಿರ ಕಣ್ರು. ಆ ಪಟ್ನಾಯಕ್ ಬಾಂಬೆ ಗಲಿಗಳು ನೋಡೋ ದೇವ್ರು ಕಣ್ರು. ಇದೇ ತರ ವ್ಯಾಪಾರ ಆಗ್ಬಿಟ್ರೆ ಇನ್ನು 3 ತಿಂಗಳಲ್ಲಿ ಪೈಯತ್ತ ಫ್ಲೈಟ್ ಅಲ್ಲಿ ದುಬೈ ಸೆಟ್ಲ್ ಆಗ್ಬಿಡ್ಬೋದು. ಪಟ್ನಾಯಕ್ ಬಂದ್ರೆ ಸರ್, ನಿಮಗೆ 100 ವರ್ಷ ಆಯ್ತು ಸರ್. ನಿಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ನೆನೆ ಯಾಕೆ ಬರಲಿಲ್ಲ ಸರ್? ತುಂಬಾ ಕಲೆಕ್ಷನ್ ಇತ್ತಪ್ಪ. ಹೌದಾ? ರಾತ್ರಿ ಎಲ್ಲ ಓಡಾಟ. ನೆನೆ ಕಲೆಕ್ಷನ್ ಎಷ್ಟಾಯ್ತು ಸರ್? 3,500 ರೂಪಾಯಿ ಸರ್. ಓ ಸಾಯಿರಾಮ್. ಬಾಬಣ್ಣ, ನೆನ್ನೆ ಬಂಡವಾಳ ಅಂತ 450 ರೂಪಾಯಿ ಕೊಡ್ನಲ್ಲ, ಅದನ್ನ ಪಕ್ಕಕ್ಕಿಡು. ತಗೊಳ್ಳಿ ಸರ್. ನಿಮ್ ದುಡ್ಡು ನಮ್ಗೆ ಎಲ್ಲ ಕ್ಲಿಯರ್ ಆಗೋಯ್ತು. ಬಡ್ಡಿ ದುಡ್ಡು ನೆನ್ನೆ ತಗೊಂಡ್ರಲ್ಲ ನೀವು? ನೆನ್ನೆ ಕೊಟ್ಟಿದ್ದು ಅರ್ಧ ಅಷ್ಟೇ, ಇನ್ನು 50 ಬಾಕಿ ಇದೆ, ಕೊಡು. 100 ರೂಪಾಯಿ ಬಡ್ಡಿ. ಹೌದು. ಏನೇ ಯೋಚನೆ ಮಾಡ್ತಿದ್ಯಾ? ಕೊಡು. ಈಗ ಎಷ್ಟಿದೆ? 3,000 ರೂಪಾಯಿ ಇದೆ ಸರ್. 3,000. ಈ ವ್ಯಾಪಾರಕ್ಕೆ ಬಂಡವಾಳ ಹಾಕಿದವನು ಯಾರು? ನೀವೇ. ಎಷ್ಟಾದ್ರೆ ಅನುಭವಿಸ್ಬೇಕಾದವನು ಯಾರು? ನೀವೇ. ಲಾಭ ಬಂದ್ರೆ ತಗೋಬೇಕಾದವನು ಯಾರು? ಸರ್ ಎಲ್ಲ ನೀವೇ ತಗೊಂಡ್ಬಿಟ್ರಲ್ಲ ಸರ್. ಬಾಬಣ್ಣ, ಪಕ್ಕಕ್ಕೆ ಬಾ, ಇಲ್ಲಿ ಕೂತ್ಕೋ. ಇಲ್ಲಿ ನೋಡು, ಎಲ್ಲಾನು ತಗೊಳ್ಳೋಷ್ಟು ಸ್ವಾರ್ಥಿ ನಾನಲ್ಲ. ಇದ್ರಲ್ಲಿ ನಿಮ್ಮ ಶ್ರಮಾನು ಇದೆ. ಹೌದು ಸರ್. ನಿಮಗರ್ಧ, ನನಗರ್ಧ. ಓಕೆ ಸರ್, ಕೊಡಿ ಸರ್. ಇಲ್ಲಿ ಕೇಳ್ರಪ್ಪ, ಇಲ್ಲಿ ಕೇಳಿ. ಇನ್ನೂ ಲೆಕ್ಕ ಮುಗ್ದಿಲ್ಲ. ಪಾವ್ ಭಾಜಿ ಗಾಡಿ ಬಾಡಿಗೆ 300, ಪ್ಲೇಟು, ಸ್ಪೂನು, ಪಿನಾಯಲ್ಲು, ಒಲೆಗೆ ಅಂತ 300. ಪಲ್ಸರ್ ಗಾಡಿ ಬಾಡಿಗೆ 1,000 ರೂಪಾಯಿ. ಪಲ್ಸರ್ಗೆ 1,000? ಈ ಮುಂಬೈಲಿ ಅಷ್ಟೇ ಕಣಪ್ಪ. ಈಗ ಒಟ್ಟು ಎಷ್ಟಾಯ್ತು ಹೇಳು? ನಮಗ್ ಲೆಕ್ಕ ಗೊತ್ತಾಗ್ತಿಲ್ಲ, ಹೋಗ್ರಿ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ?
2,500 ರೂಪಾಯಿ ಆಯ್ತು. ಕುಡಿಲಿ ಸರ್ ಇಲ್ಲಿ 1,500 ಇದೆ ಸರ್. ಇಲ್ಲಿ ಬಿಡು ಬಾಬಣ್ಣ, ಎಲ್ಲೋಗ್ತೀಯಾ? 1,000 ರೂಪಾಯಿ ಎಲ್ಲೋಗುತ್ತೆ? ನೀವೆಲ್ಲ ಮ್ಯಾನ್ಷನ್ ಬಿಟ್ಟು ಎಲ್ಲೋಗ್ತೀರಪ್ಪ? ಏನು ತಲೆ ಕೆಡ್ಸ್ಕೊಬೇಡಿ. ತಗೋ ಬಂಡ್ವಾಳ. ಒಂದು ಎಣಿಸ್ಬೇಡ, 50 ಕಮ್ಮಿ ಇರುತ್ತೆ. ಹಿಂಗಾದ್ರೆ ನಾವು ಲಕ್ಷ್ಮಿ ಬಿಟ್ಟಲ್ಲಿ ಯಾವಾಗ ಆಗ್ತೀವಿ? ದುಬೈಗೆ ಯಾವಾಗ ಹೋಗ್ತೀವಿ? ಬಾಬಣ್ಣ, ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಏನ್ ಹೇಳಿದ? ನಮಗ್ ಗೊತ್ತಿಲ್ಲ ರೀ. ಕೆಲಸ ನೀನ್ ಮಾಡು, ಫಲಾನುಫಲನ ನನಗ್ ಬಿಡು. ರುಚಿ ಏನು ಇದು? ಪ್ಲೇಟ್ ಎಲ್ಲ ಹೊಡೆದಾಕಿದ್ಯಾ? ಸರ್ ಕೈ ಜಾರಿ 2 ಹೊಡೆದೋಯ್ತು. 2 ಅಲ್ಲ 4. ಪ್ಲೇಟ್ 25 ರೂಪಾಯಿ ತಲ, 4ಕ್ಕೆ 100 ರೂಪಾಯಿ. ಸರ್ ನಾನು 2 ಸರ್ ಹೊಡೆದಿರೋದು. ಅವನ ಲೆಕ್ಕಕ್ಕೆ 2 ಹಾಕಿ ಸರ್. ಸಾಯ್ಬೇಕಾದ್ರೆ ಹೊತ್ಕೊಂಡ ಹೋಗ್ತಾನೆ. ಟಪ್ಪ ನನ್ ರಕ್ತ ರಕ್ತ ಕಟ್ರೋ, ರಕ್ತ. ಈರುಳ್ಳಿ ಕತ್ತರಿಸ್ಬೇಕಾದ್ರೆ ಬೆಲ್ ಕತ್ತರಿಸ್ಕೊಂಡ್ಬಿಟ್ಟೆ ಕಟ್ರೋ, ರಕ್ತ. ಏನು ಆಗಿಲ್ಲ, ಯೋಚನೆ ಮಾಡ್ಬೇಡ. ಗಾಯ ಅನ್ನೋದು ಒಂದು ಸವಿ ನೆನಪಿದ್ದ ಹಾಗೆ. ನಿಮ್ಮೆರಳು ಕೂಡ ಕುಯ್ತೀನಿ, ಸವಿ ನೆನಪು ಹಚ್ಕೊಬಹುದು. ನೋಡ್ರು ಹೇಗ್ ಮಾತಾಡ್ತಾ ಇದಾರೆ. ಸರಿಯಾಗಿ ನೋಡಿ ಸರ್, ಎಷ್ಟೊಂದು ರಕ್ತ ಹೋಗ್ತಾ ಇದೆ. ಆಂಬುಲೆನ್ಸ್ ಫೋನ್ ಮಾಡ್ರಿ. ನಿಲ್ಸ್ಬಿಡ್ರು, ಇಷ್ಟು ಸಣ್ಣಗಾಯ್ಕೆ ಆಂಬುಲೆನ್ಸ್ ಅರ್ಶನ ಹಚ್ಚಿದ್ರೆ ಹೋಗುತ್ತೆ. ಸರ್ ನಮ್ ಫ್ರೆಂಡ್ ಇದೇ ತರ ಸೆಪ್ಟಿಕ್ ಆಗ್ಬಿಟ್ಟು ಕೈಯೇ ಕತ್ತರಿಸ್ಬಿಟ್ರು ಸರ್. यहाँ खाने को कुछ मिलेगा क्या? मैं आपसे पूछ रही हूँ, खाने को कुछ मिलेगा क्या? ಮಿಲೇಗ ಅಂದ್ರೇನಪ್ಪ? ನೀವ್ ಕನ್ನಡದವ್ರಾ? ನಿಮ್ಮನ್ನ ರೀ, ನೀವ್ ಕನ್ನಡದವ್ರಾ? ಹೌದು. ನೀವು ನಿಮ್ಮೂರ್ ಯಾವ್ದ್ರಿ? ಬ್ಯಾಂಗ್ಳೂರ್. ನಮ್ಮೂರ್ ಮೈಸೂರ್ ರೀ. ನಮ್ಮ ಅಕ್ಕ ನಿಮ್ಮೂರ್ಗೆ ಕೊಟ್ಟಿರೋದು. ನಮ್ ಬಾವ ದೊಡ್ಡ DCP. ಅದಿರ್ಲಿ, ನಿಮ್ ಹೆಸರು? ವಸುಂಧರ. ಇವ್ರು? ಇವಳು ನನ್ ಫ್ರೆಂಡ್ ರೇವತಿ. ನಾನ್ ಬಾಬು ಅಂತ, ದುಬೈ ಬಾಬು ಅಂತಾರೆ. ನಾನ್ ಕೇಳಿದ್ನ? ಇವ್ರಿಗೆ ಹೇಳ್ದೆ. ಇಲ್ಲಿ ತಿನ್ನಕ್ಕೇನಾದ್ರೂ ಸಿಗತ್ತಾ? ತಿನ್ನಕ್ಕೆಲ್ಲ ಸಿಗತ್ತಾನ? ಇಲ್ಲೇ ಪಕ್ಕದಲ್ಲೇ ನಮ್ ಕನ್ನಡಿಗರದು ಪಾಪಾಜಿ ಅಂಗಡಿ ಇದೀರಿ. ಪಾಪದ ಹುಡುಗರು ನಮ್ಮವ್ರೆ ದುಬೈಗೆ ಹೋಗ್ಬೇಕು ಅಂತ ಯಾರೋ ಯಾಮರ್ಸ್ಬಿಟ್ಟು ಭಿಕ್ಷೆ ಮಾಡ್ಕೊಂಡು ತಿಂತಾ ಇದ್ರು. ನಾನೇ ಅಯ್ಯೋ ಪಾಪ ಅಂದ್ಬಿಟ್ಟು ಪಾಪಾಜಿ ಅಂಗಡಿ ಇಟ್ಕೊಂಡಿದ್ದೀನಿ. ಇಸ್ ಇಟ್? ಇಷ್ಟಕ್ಕೂ ನೀವೇನ್ ಕೆಲಸ ಮಾಡ್ತಿದ್ದೀರಾ? ಸಾಫ್ಟ್ವೇರ್ ಇಂಜಿನಿಯರ್. ಯಾವ ಕಂಪನಿ? HP. ಅದು ಗ್ಯಾಸ್ ಕಂಪನಿ ಅಲ್ವಾ? ಅದು HP ಅಂದ್ರೆ ಇಂಡಿಯಾಲಿ ಬಹಳ ಫೇಮಸ್ ಅಲ್ವಾ? ನಮ್ ಕಂಪ್ನಿಗೆ HP ಅಂತ ಇದ್ರೆ ಇಂಡಿಯಾ ಫೇಮಸ್ ಆಗುತ್ತೆ ಅಂತ ಇಟ್ಟಿದ್ದೀನಿ. ಇಷ್ಟಕ್ಕೂ ನೀವೇನ್ರಿ ಅವ್ರ ಪಾಪ ಅಶು ಅಂತ ಇದಾರೆ. ಬನ್ನಿ ಮೇಡಮ್, ನೀವು ಬನ್ನಿ, ಪ್ಲೀಸ್ ಕಮ್ ಪ್ಲೀಸ್. ಬನ್ನಿ ಕೂತ್ಕೊಳ್ಳಿ. ಏನಪ್ಪಾ ದೊಡ್ಡಿ ವ್ಯಾಪಾರ ಹೆಂಗಿದೆ? ನಿಮ್ಗೋಸ್ಕರ ಕಸ್ಟಮರ್ಸ್ ಕರ್ಕೊಂಡ್ ಬಂದಿದ್ದೀನಿ. ನೋಡಿ, ನೀವು ಬಾಂಬೆಲಿ ಎಲ್ಲೇ ಇದ್ರು ಪಾಪಾಜಿ ತಿನ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು. ಚೆನ್ನಾಗಿರುತ್ತೆ ಅಂತಲ್ಲ, ಪಾಪ ಇವ್ರ ಜೀವನ ನಡಿಬೇಕಲ್ಲ. ಸಾಲ್ಟ್ ಪ್ಯಾಕೆಟ್ ತರ ಕೇಳಿದ್ನಲ್ಲ, ತಂದಿಯಾ? ಏನ್ ಮಕ ನೋಡ್ತಾ ಇದೀಯಾ? ಮಸಾಲೆ ಎಲ್ಲ ಸೀದೋಗುತ್ತೆ. ಏನ್ರಿ ಇದು? ನಿಮ್ಮನ್ನ ಸಾಲ್ಟ್ ಪ್ಯಾಕೆಟ್ ತಗೊಂಡ್ ಬಂದ್ರ ಅಂತ ಕೇಳ್ತಿದ್ದಾರೆ. ಅಲ್ಲ ದೊಡ್ಡಿ, ಇಷ್ಟೆಲ್ಲ ಬಂಡವಾಳ ಹಾಕಿ ವ್ಯಾಪಾರ ಇಟ್ಕೊಂಡಿದೀನಿ, ಒಂದ್ ಸಾಲ್ಟ್ ಪ್ಯಾಕೆಟ್ ಕೊಡದೇ ಇರ್ತೀನಿ ನೋ ದೊಡ್ಡಿ. ತುಂಬಾ ಗ್ರೇಟ್. ಯಾಕ್ರಿ? ಪಾಪ ಭಿಕ್ಷುಕರಿಗೆ ಲೈಫ್ ಕೊಟ್ಟಿದ್ದೀರಿ. ದೊಡ್ಡಿ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ಯಾರಪ್ಪ? ಅದೆಲ್ಲ ಇರ್ಲಿ, ಕಸ್ಟಮರ್ಸ್ ಇಟ್ಕೊಂಡು ಏನೇ ನೀನ್ ಆರ್ಡರ್ ತಗೊಳ್ದೆ. ಆರ್ಡರ್ ಕೊಟ್ಟಿರ್ತಾನೆ ತಗೊಳಕ್ಕೆ. ಏನೋ ಒಂದ್ ಸ್ಪೆಷಲ್ ತಗೊಂಬ ಹೋಗಯ್ಯ. ಕೆಲಸ ಮಾಡ್ಕೊ ಹೋಗಯ್ಯ. ಆಮೇಲೆ ನೀವು ಬಾಂಬೆಗೆ ಬಂದಿದ್ದೇನಕ್ಕೆ? ಒಂದು ಮುಖ್ಯವಾದ ಕೆಲ್ಸದ ಮೇಲೆ ನಾನ್ ಬಾಂಬೆಗೆ ಬಂದೆ. ಓಹೋ. ಅದಕ್ಕಾಗಿ ಬಹಳ ಕಡೆ ಸುತ್ತಬೇಕಾಗಿದೆ. ಇವಳು ಬಹಳ ಬಿಸಿ. ನನ್ಗೂ ಈ ಪ್ಲೇಸ್ ಹೊಸದು. ಹೊಸು ಅವ್ರೆ, ನೀವ್ ಇನ್ಮೇಲೆ ಏನು ತಲೆ ಕೆಡಿಸ್ಕೊಂಬಿಡಿ. ನಾನು ಇರ್ತೀನಲ್ಲ ನಿಮ್ ಜೊತೆಲಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಮಗ ನೋಡ್ತಾ ಇದ್ದೀಯ ನೀನು? ಕೊಡ್ತಾ ಇದೀನಲ್ಲ, ತರ್ಕೊಂಡು ಹೋಗ್. ನಿಮ್ಗೆ ಯಾಕೆ ತೊಂದ್ರೆ? ಹಂಗ ಅನ್ಕೊಂಬೇಡಿ. ಒಬ್ಬ ಕನ್ನಡದವನಾಗಿ ಒಬ್ಬ ಕನ್ನಡತಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹಾಗೆ ತೊಳಿ ತಿನ್ನಿ. ಮತ್ತೆ ನಿಮ್ಮ ಆಫೀಸು? ಆಫೀಸ್ ನಾನು ಹೋದ್ರೆ ಬಿಟ್ರೆ ಅಲ್ಲದೆ ಆಫೀಸ್ ಇದ್ದಂಗೆ. ಇವತ್ತು ಮಂಡೇ, ಆಫೀಸ್ ಇಲ್ವಾ? ಅದೇನಂದ್ರೆ ಈ ಬಾಂಬೆ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಬೆಳಿಗ್ಗೆ ಬೇಗ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಹುಡುಗರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಸರಿ, ದುಡ್ಡಿ ಒಳಗಡೆ. ನಾಳೆ ಪಟ್ನಾಯಕ್ ಬಂದ್ರೆ ಏನೋ ಹೇಳ್ತೀಯಾ? ಪಟ್ನಾಯಕ್ ಯಾರು? ಅವ್ನು ಇನ್ನೊಬ್ಬ ದೊಡ್ಡ ಭಿಕ್ಷುಕ. ಏನ್ ನೋಡ್ತಾ ಇದೀಯ ಅಲ್ಲಿ? ಕಾಯ್ತಾ ಇದ್ದೀನಿ. ಏನು ಕಸ್ಟಮರ್ಸ್ ನ? ಅಲ್ಲ, ನನ್ ಗರ್ಲ್ ಫ್ರೆಂಡ್. ನಿನ್ನ ಬೇವರ್ಸಿ ಬದುಕಿಗೆ ಅದು ಬೇರೆ ಕಡಿಮೆ ನಿನಗೆ. ಹೌದ್ರಿ, ಕಡಿಮೆ ಆಗಿದೆ ಅಂತಾನೆ ಕಾಯ್ತಾ ಇದ್ದೀನಿ. ಇದು ನೀವ್ ಯಾಕೆ ಸದ್ಯಕ್ಕೆ? ಪಲ್ಸರ್ ನಂದು, ಪರ್ಸನಲ್ ಕೆಲಸಕ್ಕೆ ಪಲ್ಸರ್ ಯೂಸ್ ಮಾಡಬಾರ್ದು. ಅವಳ ಹತ್ರ ಸಾಫ್ಟ್ವೇರ್ ಇಂಜಿನಿಯರ್ ಸುಳ್ಳು ಹೇಳಿದೀನಿ. ಬೈಕ್ ಇಲ್ದಿದ್ರೆ ಹಾಗೆ 1,000 ರೂಪಾಯಿ, ಪರ್ಸನಲ್ ಕೆಲಸಕ್ಕೆ 1,000 ರೂಪಾಯಿ. ಓಕೆನಾ? ತಗೊಂಡ್ರಿ. ಹಾಯ್, ಗುಡ್ ಮಾರ್ನಿಂಗ್. ಹೌ ಆರ್ ಯು? ಚೆನ್ನಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ, ಹೋಗೋಣ. ಇವ್ರು ಯಾರು? ಅದೇ ಅವತ್ತು ಹೇಳಿದ್ನಲ್ಲ, ದೊಡ್ಡ ಭಿಕ್ಷುಕ. ಹೇಳ್ರು ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ರು. ಪ್ಲೀಸ್ ಕಮ್, ಹತ್ಕೊಳ್ಳಿ, ಬನ್ನಿ. ಮೈ ಡಿಯರ್ ಬಾಯ್ಸ್, ವೆಲ್ಕಮ್. ಇವತ್ತು ನಿಮ್ಗೆಲ್ಲ ಫುಡ್ ಫೆಸ್ಟಿವಲ್. ಏನ್ ಬೇಕು ಅದನ್ನ ಕುಡಿರಿ, ಎಷ್ಟು ಬೇಕು ಅಷ್ಟನ್ನು ತಿನ್ನಿ. ವಸುಂಧರಾ ಬೆಟ್ಸ್ ದುಬೈ ಬಾಬು. ಹೌದು, ಇಷ್ಟಕ್ಕೆ ಅವಳು ಓಕೆ ಅಂದ್ಲೇನಾ? ಓಕೆ ಅಂದಂಗೇನೆ. ಅಂದಂಗೇನ್ರೇನು? ನನ್ನ ಮನ್ಸರಲ್ಲಿ ಅವಳು ಹೇಳಿದೀನಿ, ಯೋಚನೆ ಮಾಡಿರ್ತೀನಿ ಅಂತ ಹೇಳಿದಾಳೆ. ಅರ್ಧ ಆದಂಗೆ ಅಲ್ವಾ? ಬಾಬು,
ಇವಾಗ ಏನಾದ್ರೂ ಆ ಪಟ್ನಾಯಕ್ ಬಂದು ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀಯ? ದೊಡ್ಡಿ ಇಂತ ಒಳ್ಳೆ ಟೈಮಲ್ಲ ದರಿದ್ರ ನಮಗ ಪಟ್ಟಿ ನಮ್ಮ ಯಾಕೆ ನೆನ್ಸ್ಕೊಂತೀಯ? ಇಷ್ಟಕ್ಕೂ ಇದೆಲ್ಲ ಆಗಿದ್ದು ನಿನ್ನಿಂದನೇ ಕೊಡಲಿ. ಬೆಳಗ್ಗೆ ಪಾವ್ ಭಾಜಿ ಮಾಡ್ಬೇಕಾದ್ರೆ ಸೌಟ್ ಮುರಿದೋಯ್ತು. ಅವಾಗ ಪಟ್ನಾಯಕ್ ಬಂದ, ಕೈನಲ್ಲೇ ಕಲ್ಸು ಅಂದ. ಕೈನಲ್ಲಿ ಕಲ್ಸ್ಬೇಕಾದ್ರೆ ಇತ್ತೀಚೆಗೆ ಅವ್ನ್ ಟಾರ್ಚರ್ ತುಂಬಾ ಜಾಸ್ತಿ ಆಯ್ತು. ಇವತ್ ನಮ್ ದುಡ್ಡಿಗೆ ಆಗಿದೆ ಅಂದ್ರೆ ನಾಳೆ ನಮಗೂ ಆಗುತ್ತೆ. ಇದಕ್ಕೇನೋ ಮಾಡೋದು? ತಿರುಗಿ ಬೀಳ್ಬೇಕು ಅಂದ್ರೆ ಇವಾಗ ಅವ್ನ್ ಬರ್ತಾನೆ ಅಂತ್ಯಾ? ಅವ್ನ್ ಟೈಮ್ ಬ್ಯಾಡ್ ಇದ್ರೆ ಬಂದೇ ಬರ್ತಾನೆ. ಹೌದು. ಹಲೋ ಅಯ್ಯೋ 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 ಏನ್ ರೋಗ ಬಂದಿದೆ ನಿಮ್ಗೆ? ದೊಡ್ಡ ರೋಗ. ನನ್ ದುಡ್ಡನ್ನೆಲ್ಲ ಕುಡಿಯೋದು ಕೆಲಸ ಮಾಡ್ತಾ ಇದೀರೇನ್ರೋ? ನಿಮ್ಮನ್ನ ಧೀರುಬಾಯಿ ಅಮ್ಮಾನಿ ಮಾಡ್ಬೇಕು ಅಂತ ಅನಿದ್ರೆ ನೀವು ಬೀರುಬಾಯಿ ಅಮ್ಮಾನಿ ಆಗ್ತಾ ಇದೀರಾ? ಏಯ್, ಎಲ್ಲೋ ನನ್ ಕಲೆಕ್ಷನ್ ದುಡ್ಡಲ್ಲ. ಅಯ್ಯೋ, ನಿಮ್ಮ ಕಲೆಕ್ಷನ್ಗೂ ಈ ಖರ್ಚಿಗೂ ಯಾವುದೇ ಸಂಬಂಧನೂ ಇಲ್ಲ. ನಾವಿಲ್ಲೆಲ್ಲ ಒಂದ್ ಇಂಪಾರ್ಟೆಂಟ್ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೀವು ನಮ್ ಜೊತೆ ಜಾಯ್ನ್ ಆಗ್ತೀರಾ? ಒಂದೆರಡು ಪಿಕ್ ಹಾಕೊಂಡು. ಖರ್ಚೆಲ್ಲ ನಿಮ್ದೆ? ಎಲ್ಲ ನಮ್ದೆ 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 ನಮ್ದೆ. ಹಾಗಾದ್ರೆ 2 ಬಾಟಲ್ ಬೀರು ಜಾಸ್ತಿ ಕುಡಿತೀನಿ. ಹೌದು, ಏನು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರಲ್ಲ, ಏನದು? ನಾವೊಬ್ಬನ್ ಹೊಡಿಬೇಕು ಅಂತ ಡಿಸೈಡ್ ಮಾಡಿದೀವಿ ಸರ್. ಅದಕ್ಕೆ ನಿಮ್ ಅಡ್ವೈಸ್ ಬೇಕಾಗಿತ್ತು. ಯಾಕೆ ಹೊಡಿಬೇಕು ಅಂತಿದ್ದೀರಾ? ಸರ್, ಅವನು ನಮ್ ತುಂಬಾ ಟಾರ್ಚರ್ ಕೊಡ್ತಾನೆ ಸರ್. ಈಗಲೂ ಕೊಡ್ತಾನೆ ಇದ್ದಾನೆ. ಹೌದು. ಅಂದ್ರೆ ಅವನ ಮೇಲೆ ನಿಮ್ಗೆ ತುಂಬಾ ದ್ವೇಷ ಇದೆ ನಂಗಾಯ್ತು. ಕುತ್ತಿಗೆವರೆಗೂ ಇದೆ ಸರ್. ತಿಥಿ ಮಾಡೋವರೆಗೂ ಇದೆ. ಓ, ಈ ಎಮೋಷನ್ ಅಲ್ಲಿ 4 ಜನ ಸೇರಿ 4 ಹೊಡೆದ್ರೆ ಅದು ಅಲ್ಲಿಗೆ ಮುಗಿದೋಗುತ್ತೆ. ಆದ್ರೆ ಪದ್ಧತಿ ಅದಲ್ಲ. ಹೊಡೆಯೋದ್ರಲ್ಲಿ ಒಂದು ಆರ್ಟ್ ಇರ್ಬೇಕು. ಆರ್ಟ್ ಇರ್ಬೇಕು, ಮ್ಯೂಸಿಕ್ ಇರ್ಬೇಕು, ದಮ್ ಇರ್ಬೇಕು, ರಿಧಮ್ ಇರ್ಬೇಕು, ಸ್ಯಾಡಿಸಮ್ ಇರ್ಬೇಕು. ಅದಕ್ಕೆ ತಾನೇ ಸರ್ ನಾನು ಕೇಳ್ತಿರೋದು. ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಡಿ. ಅದಕ್ಕೆ ಹೊಡಿಸ್ಕೊಳ್ಳೋ ವ್ಯಕ್ತಿ ಯಾರು ಅನ್ನೋದನ್ನ ಗುರುತು ಮಾಡ್ಬೇಕು. ಮಾಡ್ಬಿಡಿದೀವಿ ಸರ್, ಮಾಡ್ಬಿಡಿದೀವಿ. ಸ್ಪಾಟ್ ಇಟ್ರೆ ಅಲ್ಲಾಡಬಾರ್ದು. ಅಯ್ಯೋ, ಅಲ್ಲಾಡ ಚಾನ್ಸೇ ಇಲ್ಲ ಸರ್. ಇರಿ ಹೊಡಿತಾರೆ ಅಂತ ಗೊತ್ತಾದ್ರೆ ಎಸ್ಕೇಪ್ ಆಗ್ಬಿಡ್ತಾನೆ. ಅದಕ್ಕೆ ಅವನು ಎಲ್ಲೂ ಓಡೋದ ಹಾಗೆ ಎಲ್ಲಾ ಕಡೆಯಿಂದ ಕವರ್ ಅಪ್ ಮಾಡ್ಬೇಕು. ಎಲ್ರು ತುಂಬಾ ಅರ್ಜೆಂಟ್ ಅಲ್ಲಿ ಇದೀರಾ? ಅಯ್ಯೋ, ತುಂಬಾ ಅರ್ಜೆಂಟ್ ಸರ್. ಬೇಗ ಹೇಳ್ಬಿಡಿ ಸರ್, ಅದ್ ಹೆಂಗೆ ಅಂತ. ಕೈ ಮುಷ್ಟಿನ ಹಂಗೆ ಗಟ್ಟಿಯಾಗಿ ಹಿಡ್ಕೋಬೇಕು. ಹಿಡ್ಕೊಂಡ್ವಿ ಸರ್. ಮೊದಲನೇ ಗುದ್ದಲ್ಲಿ ಗೆಲುವಿರೋದ್ರಿಂದ ಅವನ್ ಮೂಗಿಗೆ ಸರಿಯಾಗಿ ಗುದ್ದಿದ್ರೆ ಕಣ್ಣು ಗುಡ್ಡೆಗಳೆರಡು ಆಚೆ ಬಂದ್ಬಿಡ್ಬೇಕು. ನನಗೆ ಹೊಡಿತಾ ಇದ್ದೀರಾ? ಆ ವ್ಯಕ್ತಿ ನೀವೇ ಸರ್. ತಡೀರ. ಅವ್ರು ಮೊದಲೇ ಹೇಳಿದ್ರಲ್ಲ, ಹೊಡಿಯಕ್ಕೆ ಮುಂಚೆ ದಮ್ ಇರ್ಬೇಕು, ಸ್ಯಾಡಿಸಮ್ ಇರ್ಬೇಕು, ರಿದಮ್ ಇರ್ಬೇಕು, ಮ್ಯೂಸಿಕ್ ಇರ್ಬೇಕು. ತಿಳಿಯರು ನಿನ್ನ ಬಡ್ಡಿ ವ್ಯವಹಾರಗಳ ಮರ್ಮ. ಬಡ್ಡಿ ಪಿಶಾಚಿ ಕನ್ನಡದವರಲ್ಲ ಅಂತ ಮೋಸ ಮಾಡಿದ್ರೆ ನಿನ್ ರಕ್ತನ ಎಷ್ಟು ಕಾವೇರಿ ತರ ಕೂಡದೆ ಬಿಡ್ತೇವೆ. ಓಂ ನುಡಿದೇನಾ? ಜೋಗಿ ಗೊತ್ತೇನಾ? ಹೇಯ್, ಕರ್ನಾಟಕದಲ್ಲಿ ಲಾಂಗ್ ಹಿಡಿಯೋ ಕೇಳ್ಕೊಟ್ಟಾನೆ ನಾನ್ ಕಣ. ಲಾಂಗ್ ಹಿಡಿಯೋ ಕೈಗೆ ಎಂಜಿಲ್ ಪ್ಲೇಟ್ ಕೊಟ್ಬಿಟ್ಟಿಯಲ್ಲೋ. ಪಟ್ನಾಯಕ್ ಗುಲ್ಡು ನನ್ನ ಮಗನೇ. ಪಾವ್ ಭಾಜಿ ಬೆಂಗಳೂರಿನಲ್ಲಿ ಪಾನಿಪುರಿ ಪಿಜ್ಜಾ ತಿನ್ಕೊಂಡಿದ್ದ ನನ್ನ ಬಾಡಿಗೆ ಪಾವ್ ಭಾಜಿ ಪ್ಲೇಟ್ ಕೊಟ್ಟು ರೇಖೆ ಎಲ್ಲ ಸವದೋಯ್ತು. ನಮಸ್ಕಾರ. ಆ ಎಂಜಿಲ್ ಪ್ಲೇಟ್ ತೊಳೆಯೋದನ್ನ ನೆನೆಸ್ಕೊಂಡ್ರೆ ನನಗೆ ನಿಮ್ಮನ್ನ ಹಾಗೆ ಪರ 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 ಪರ. ಅಮೆರಿಕನ್ ಡಾಲರ್ಸ್, ಲಂಡನ್ ಪೌಂಡ್ಸ್, ಮಲೇಷಿಯನ್ ರಿಂಗೇಟ್ಸ್ ನ ದುಬೈನಲ್ಲಿ ಛಲಾಡಿ. ಅವ್ರಿವ್ ತಿಂದ್ಬಿಟ್ಟಿದ್ ಎಂಜಿಲ್ ಪ್ಲೇಟ್ ನನ್ನ ಕೈಲಿ ತೊಳೆಯಂಗ್ ಮಾಡ್ಬಿಟ್ಟಲ್ಲ ಮ್ಯಾನ್. ಎಸಿ ಜಾಸ್ತಿ ಆಗ್ಬಿಟ್ಟು ರಾತ್ರೆಲ್ಲ ನಿದ್ದೆನೇ ಇಲ್ಲ ಬಾಬಾ. ಹೌದೌದು, ಆ ದರಿದ್ರ ವಾತಾವರಣದಲ್ಲಿ ಇದ್ದು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ. ಯಾಕಲೇ? ಹಾಯ್ ಬೋಂಡಾ ಚಿಂಟು, ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮನ್ನು ದುಬೈ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಅದಕ್ಕೆ ನನ್ಗೆ ನಿನ್ಗೆ ಏನ್ ಕೊಡೋದು? ಅಡಿಗೆ ಮನೆಗೆ ಹೋಗಿ ಕುಡಿ. ಅವನಾದ್ರೆ ದುಬೈಯಿಂದ ಬಂದಿದ್ದಾನೆ. ಅಯ್ಯೋ, ಯಾಕಿನ್ನು ಹೇಗೆ ಕೂತಿದ್ದೀರಾ? ಟೈಮ್ ಆಗೋಗಿದೆ, ಬೇಗ ಟಿಫನ್ ತಿಂದು ರೆಡಿ ಆಗಿ. ಅದಕ್ಕೇನ್ ಬಿಡೆ, ಎಲ್ಲ ಒಟ್ಟಿಗೆ ಸೇರ್ಸ್ ತಿಂದ್ರಾಯ್ತು ಅಲ್ವೇ? ಮತ್ತೆ ದುಬೈನಲ್ಲಿ ಎಲ್ಲಾರ ಜೊತೆಲಿ ಕೂತ್ಕೊಂಡು ತಿಂದ ಅಭ್ಯಾಸ ಅನ್ಕೊಂತೀನಿ. ಹೌದು, ಮತ್ತೆ ಸುತ್ತ MD ಪೇಗಳ ಮಧ್ಯೆ ನನ್ನ ತಮ್ಮ ದುಬೈನಲ್ಲಿ ರಾಜನಂಗ್ ಬದುಕ್ತಾ ಇದ್ದಾನೆ. ರಾಜನಂಗ್ ಬದುಕ್ತಿದ್ನ, ರಾಜ ಟ್ರಾವೆಲ್ಸ್ ನಲ್ಲಿ ಬದುಕ್ತಿದ್ನ.
ರಾಜ್ ಟ್ರಾವೆಲ್ಸಾ? ಅಂದ್ರೆ ರಾಜನ್ ಲೆವೆಲ್ಲು ಅಂತ. ಹೌದು, ದುಬೈನಲ್ಲಿ ರಾಜ್ ಟ್ರಾವೆಲರ್ಸ್ ಇದೆಯೋ? ದುಬೈಯಲ್ಲಿ ಇಲ್ಲಿದೆ ಅಜ್ಜಿ, ಮುಂಬೈಯಲ್ಲಿದೆ. ಮುಂಬೈ ಅದು ಒಂದು ಕಾಲದಲ್ಲಿ ಬಾಂಬೆ, ಈಗ ಮುಂಬೈ. ಸ್ವಲ್ಪ ಮಾತಾಡ್ಬೇಕು. ಕಾಫಿ ಕುಡ್ಕೊಂಡು ಏನು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನೀನ್ ಮಾಡ್ತಾವ್ರ ಆಕ್ಟಿಂಗ್ ಮುಂದೆ ನಮ್ದು ಏನು ಇಲ್ಲ. ಚೆನ್ನಾಗಿದ್ಯಾ? ಇನ್ನೊಂದ್ ಬೇಕಾ? ಬೇಡ. ಈಗ ನೀನೇನ್ ಮಾಡ್ಬೇಕು? ನೀನ್ ಹೇಳ್ಬೇಕು. ನಾನ್ ಹೇಳ್ದಂಗ್ ಮಾಡ್ತೀಯ ತಾನೆ? ಮಾಡ್ತೀನಿ ಮಾಡ್ತೀನಿ. ಬಂದೆ. ಹಲೋ ಹಲೋ ಹಲೋ. ದುಬೈ ಶೇಖು ಅರ್ಜೆಂಟ್ ದುಬೈಗೆ ಬಾ ಅಂತಾನೆ. ಆಗಲ್ಲ ಅಂತೇಳು, ಕೋರ್ಸ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಹಲೋ ಹಲೋ, ಅಲ್ಲಿ ಬಾಬು ಅಲಿಯಾಸ್ ದುಬೈ ಬಾಬು ಇದೆ. ನೀವ್ಯಾರು ಮಾತಾಡ್ತಿರೋದು? ನಮ್ದು ಇಲ್ಲಿ ದುಬೈ ಸೆಟ್ ಆದಬಸೆ. ಅರೆ ಅದು ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೆ. ನಮ್ದು ದುಬೈ ಸೆಟ್ ಅಬ್ಬಾ ಅಬ್ಬಾ ಅಂತಿದೆ. ಅದು ಇಲ್ಲಿ ಬರ್ದೆ ಬಾವಿಯೆಲ್ಲ ಡ್ರೈ ಆಗಿ ವ್ಯಾಪಾರದಲ್ಲಿ ಲಾಸ್ ಆಗ್ಬಿಟ್ಟು ದುಬೈ ಸೆನ್ಸೆಕ್ಸ್ ಲಾಸ್ ಆಗ್ಬಿಟ್ಟಿದೆ. ಹೌದಾ? ಅರೆ ನಿಮ್ದು ಬಾಬುಗೆ ಬೇಗ ದುಬೈಗೆ ಕಳಿಸಿ. ಅರೆ ಅಮಿಜಾನ್, ಆಗಲ್ಲ ಅಂದ್ರೆ ನಮ್ದು ಪೂರಾ ಬಿಸ್ನೆಸ್ ಮಿಠ್ಠಿ ಮೇ ಮಿಲ್ ಜಾಯೇಗಾ, ಮಿಠ್ಠಿ ಮೇ. ಯಾರದ? ಏಕ್ ಮಿನಿಟ್. ದುಬೈ ಸೈಡ್ ನನ್ ತಮ್ಮನ ಅರ್ಜೆಂಟ್ ಆಗಿ ಕಳ್ಸ್ಕೊಡಿ ಅಂತ ನನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದಾರೆ. ಮಾತಾಡ್ಕೊಳ್ಳಿ. ಹಲೋ, ಅರೆ ಕೋನ್ ಹೇರೆ ತು? ಮನೆ ಯಜಮಾನಿ ಬೋಲ್ತಾ ಹೈ. ನಿಮ್ದು ಬಾಬುಗೆ ದುಬೈಗೆ ಕಳ್ಸಿ. ಕಳಿಸ್ತಾ ಇದ್ರೆ ಅರೆ ನಮಗೆ ಲಾಸ್ ಆಗ್ತಾರೆ. ಎಷ್ಟ? ಲ್ಯಾಕ್ಸ್ ಲಕ್ಷ ಲಕ್ಷ. ಅಲ್ಲಿ ಲಕ್ಷ ರೂಪಾಯಿ ಇಲ್ವಲ್ಲ? ನಿಮಗೆ ಸಮಜ್ ಮೇ ಆಗ್ಲಿ ಅಂತ ಹಾಗೆ ಹೇಳಿದೆ ಜಿ. ಯಾರಜ್ಜಿ ಅದು? ರೀ, ದುಬೈ ಸೈಡ್ ನನ್ ತಮ್ಮನ ಅರ್ಜೆಂಟ್ ಆಗಿ ಕಳ್ಸ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ರೀ. ತಗೊಳ್ಳಿ, ನೀವು ಮಾತಾಡಿ, ತಗೊಳ್ಳಿ. ಹಲೋ, ದುಬೈ ಸೆಟ್ ನಿಮಗೆ ನಮಸ್ತೆ ಹೇಳ್ತೈತೆ ಭಯ್ಯ. ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ? ಫೋನ್ ನಲ್ಲಿ ಕೇಳ್ತೈತೆ. ನಿಮ್ದು ಮನೆಯಲ್ಲಿ ತಿನ್ಮೂರ್ತಿ ಅಂತ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇದಾರೆ ಅಂತ ನಮಗೂ ಗೊತ್ತಿದೆ. ಅದು ಇಲ್ಲಿಗೆ ಬಂದ್ರೆ ಬಾಬುಗಿನ ಹೈಟ್ ಬೆಳಿತೈತೆ. ಅದಕ್ಕೆ ರೂಮಲ್ಲಿ ಎಸಿ ಪ್ರೊವೈಡ್ ಮಾಡಿ, ಟೈಮ್ಗೆ ಕಾಫಿ ಕೊಡಿ. ಅದು ಫ್ಯೂಚರ್ ನಲ್ಲಿ ಬಿಗ್ ಪರ್ಸನಾಲಿಟಿ ಆಗಿ ಬೆಳಿತೈತೆ. ಜಾಸ್ತಿ ಬಿಸಿಲಲ್ಲಿ ಕಳಿಸ್ಬೇಡಿ, ಗ್ಲಾಮರ್ ಕೆಟ್ಟೋಗುತ್ತೆ. ಗಂಟಾಗೆ ಫ್ರೂಟ್ ಜ್ಯೂಸ್ ಕೊಡಿ. ಅರ್ಧ ಗಂಟೆಗೆ 2 ಬರೆ ಹಾಕಿದ್ರೆ ಕೊಂಡ್ರೆವೋ ಸುಮಾರು ಬಾಪ್ರೆ. ಅಲ್ವೋ, ಸುಳ್ಳು ಹೇಳಿ ಎಲ್ರಿಗೂ ಮೋಸ ಮಾಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಲ್ಲ ಬಾಬಾ, ಅದು ಸುಮ್ನೆರ. ಇವೊಂದು ಬಹಳ ವರ್ಸ್ಟ್ ಫ್ಲಾಶ್ ಬ್ಯಾಕ್ ಅಣ್ಣ. ಅದನ್ನ ತುಂಬಾ ಕೆಟ್ಟದಾಗಿ ಬರೀ ನರೇಟ್ ಮಾಡ್ತಾನೆ, ಕೇಳಕ್ ಚೆನ್ನಾಗಿರಲ್ಲ. ನಾನು 3 ಲೈನಲ್ಲಿ ಹೇಳ್ಬಿಡ್ತೀನಿ. ಇವನು ದುಬೈಗೆ ಹೋಗ್ತೀನಿ ಅಂತ ಬಾಂಬೆಗೆ ಹೋದ, ಅಲ್ಲಿ ಯಾರೋ ಮೋಸ ಮಾಡಿದ್ರು, ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಣ್ಣ. ಎಲ್ಲ ಹೇಳ್ಬಿಟ್ಟಿದ್ರಣ್ಣ. ಅಂದ್ರೆ ಆಯಿಲ್ ಬಾವಿಗಳು ಪಿಎ ಅದೆಲ್ಲ ಬರೀ ಸುಳ್ಳ? ಅಲ್ಲ ಅಕ್ಕ, ಅದು ನಿನ್ ಮುಖ ತೋರ್ಸ್ಬೇಡ ನೀನು. ಅಕ್ಕ, ನಡೆದಿದ್ದು ಹೇಳಿದ್ರೆ ಬೇಜಾರಾಗತ್ ನಿಂಗೆ ಅಂತ. ನಡೀದೇ ಇದ್ದದ್ದನ್ನು ಹೇಳಿದಲ್ವೇನೋ? ಓಕೆ, ಇಲ್ಲೇನಾದ್ರೂ ಒಂದ್ ಕೆಲಸ ಹುಡ್ಕೋತಾನೆ ಬಿಡಿ. ಥ್ಯಾಂಕ್ ಯು ಬಾಬಾ. ಅಲ್ಲಿವರೆಗೂ ಅವನು ಇಲ್ಲೇನ್ ಮಾಡ್ತಾನೋ? ನೀವ್ ಹೇಳಿದ್ದನ್ನೂ ಮಾಡ್ತಾನೆ. ಹೌದೇನೋ? ಮಾಡ್ತೀನಿ ಅಜ್ಜಿ. ಇವತ್ತಿನಿಂದ ಎಸಿ ರೂಮ್ ಕಟ್, ಬೆಡ್ ಕಾಫಿ ಕಟ್. ಕುಲ್ಪಟ್ರೆ, ಇವತ್ತಿಂದ ಒಂದು ಊಟ ಕಟ್. ಆಕ್ಟಿಂಗ್ ಮಾಡೋದು ಕರೆಕ್ಟ್ ಕಲ್ತ್ಕೋ, ಇಲ್ಲಾಂದ್ರೆ ಎಲ್ಲ ಇದೇ ತರ ಆಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ನೋಡಿ, ಮೊನ್ನೆ ನೀವು ಬಂದ್ಬಿಟ್ಟು ಮಂಗನಾಡ ತೋರ್ಸ್ಕೊಂಡು ಹೋದ್ರಿ. ಆ ಹುಡುಗಿ ನೀವು ಯಾರಂತ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಬಂದ್ರಿ? ಇದು ಸಖತ್ ತಪ್ಪು ಮಗ. ನಾವು ಬಂದಿದ್ದು ನಿಮ್ಮನ್ನ ನೋಡಕ್ ಸರ್. ನನ್ನ ನೋಡ ಹಾಗೆ ಜೊತೆ ಅವ್ಳು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀವಿಬ್ರು ಒಳಗಡೆ ಹೋಗಕ್ ಸಾಧ್ಯವಿಲ್ಲ. ಹೋಗಿ ನಾನೊಬ್ನೇ ಹೋಗ್ತೀನಿ ಬಿಡಿ ಸರ್. ಹೋಗ್ಲಿ. ಆಗಲ್ಲ ಅಂದ್ಮೇಲೆ ಆಗಲ್ಲ ರೀ. ಹೋಗಿ ಹುಡುಗಿನ ಹೊರಕರ್ರಿ ಸರ್. ಆಗಲ್ಲ ಅಂದ್ಮೇಲೆ ಯಾಕೆ ಸರ್? ಹೋಗ್ಲಿ, 10 ರೂಪಾಯಿ ಲಂಚ ತಗೊಂಡ್ಬಿಡಿ. ನೀವು ಏನ್ ಅನ್ಕೊಂಡಿದ್ದೀರಾ? ನಾನು ಲಂಚ ತಗೋತೀನಿ ಅಂತ? ಲಂಚ ತಗೊಂಡು ಮನುಷ್ಯನೇ ಅಲ್ಲ. ಹೋಗ್ಲಿ ಬಿಡಿ ಸರ್, ಹೋಗ್ಲಿ, ವಾಪಸ್ ತಗೊಂತೀನಿ ಸರ್. ಯಾರಾದ್ರೂ ಲಂಚ ತಗೋತಾರ? ತಗೊಳ್ಳಲ್ಲ ಅಂತ ವಾಪಸ್ ತಗೊಂತಾರೆ ಸರ್. ನೋಡಿ ಸರ್, ಬಂದ್ರು ಸರ್. ಇವ್ರು ನನಗ್ ಗೊತ್ತು. ಗೊತ್ತಾ? ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲಾಂದ್ರೆ ಈ ಡಬ್ಬ ನನ್ನ ಮಕ್ಕಳಿಗೆಲ್ಲ ಆನ್ಸರ್ ಮಾಡಿ ಕೂತ್ಕೋ. ಇವನಿಗೆ ನೀವು ಸಖತ್ ಜೋಕ್ ಮಗ. ಅದ್ ಸರಿ, ನೀವ್ ರೈಲ್ವೆ ಸ್ಟೇಷನ್ ಯಾಕೆ ಬರ್ಲಿಲ್ಲ? ಟ್ಯಾಕ್ಸಿಗೆ ದುಡ್ಡಿರ್ಲಿಲ್ಲ, ಅದಕ್ಕೆ
ಅಲ್ಲ ಸರಿ ನಾವ್ ರೆಸ್ಟೋರೆಂಟ್ ಹೋಗಿ ಮಾತಾಡೋಣ. ಅಲ್ಲ ಟೀ ಕೊಡ್ಸಕ್ ದುಡ್ಡಿದ್ಯೇನೋಲೆ ಟೀ ಕೊಡ್ಸಕ್ ಯಾರು ಸಾಯಿಸಿದ ಹೊಡೆದಾಕ್ಬಿಟ್ಟವ್ರೆ ಯಾರ ಬಹಳ ಭಯಂಕರವಾಗಿ ಸಾಯಿಸಿದ್ದಾರೆ ಪಾಪ. ಅರುಣ ಇಲ್ಲೊಬ್ಬ ಕ್ರಿಮಿನಲ್ ಭಯಂಕರವಾಗಿ ಕೊಲೆ ಆಗಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಕಾಳಯ್ಯನವರು ಅನುಕಂಪ ತೋರಿಸ್ತಾ ಇದ್ದಾರೆ. ಅರುಣ ನಾನು ಹೇಳಿದ್ರೆ ಅನುಕಂಪ ತೋರಿಸ್ದೆ. ಮತ್ತೆ ನೀವೇ ಹೇಳಿದ್ರಿ ಪಾಪ ಭಯಂಕರವಾಗಿ ಕೊಲೆ ಆಗ್ಬಿಟ್ಟಿದ್ದಾನೆ ಅಂತ. ಏನೋ ಅಂದೆ, ಅದಕ್ಕೇನೀಗ? ಈಗ ಶವ ಯಾವ ಪರಿಸ್ಥಿತಿಯಲ್ಲಿದೆ? ಅಲ್ಲಾಡದೇ ಇರೋ ಪರಿಸ್ಥಿತಿಯಲ್ಲಿದೆ. ಎಲ್ಲಾ ಕೇಸ್ಗಳ ಹಾಗೆ ಈ ಕೇಸ್ನ 4 ದಿನ ಅಡಾವುಡಿ ಮಾಡಿ ಮುಚ್ಚಾಕ್ತೀರಾ? ಮುಚ್ಚಾಕೋದಕ್ ಸತ್ತೋಗಿರೋನೇನ್ ಸಾಮಾನ್ಯದವನ? ಜಿನ್ನಾಬಾಯ್ ಸರ್ ತಮ್ಮ ಗೊತ್ತಾ? ಜಿನ್ನಾಬಾಯ್ ಸರ್ ಕ್ಯಾಮ್ರಾ ಸೆಂಟರ್ ಒಬ್ಬ ನರರೂಪ ರಾಕ್ಷಸ, ಒಬ್ಬ ದೊಡ್ಡ ಕೊಲೆಗಾರನ್ನ ಇನ್ಸ್ಪೆಕ್ಟರ್ ಕಾಳಯ್ಯನವರು ಸರ್ ಅಂದಿದ್ದಾರೆ. ಈ ಜಿನ್ನಾಬಾಯ್ಗೂ ಕಾಳಯ್ಯವ್ರಿಗೂ ಮೊದಲೇ ಸಂಬಂಧ ಇತ್ತು. ಇವರಿಬ್ರು ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಇಡೀ ರಾಜ್ಯನ ಇಲ್ಲ ಇಡೀ ದೇಶನ ಲೂಟಿ ಹೊಡೆಕೊಂಡಿದ್ದಾರೆ. ಇದನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಈಗಾಗಲೇ ಇಲ್ಲಿಗೆ ಧಾವಿಸಿದ್ದಾರೆ. ಬರ್ತಾ ಇದ್ದಾರೆ ಸರ್. ಇದು ಲೈವ್ ಟೆಲಿಕಾಸ್ಟ್. ಇದು ನೋಡ್ಕೊಂಡು ಜನ ಬರ್ತಾರೆ. ಎಕ್ಸ್ಕ್ಯೂಸ್ ಮಿ ಸರ್, ಈ ಕೊಲೆನ ಯಾರು ಮಾಡಿದ್ದಾರೆ? ಇಷ್ಟೊಂದು ಹಣ ಯಾರ್ದಿರ್ಬೋದು? ನಮಗೆ ಗೊತ್ತಿರೋ ಹಾಗೆ ಮಟ್ಕಾ ನಾಯ್ಕು ಜಿನ್ನಾಬಾಯ್ಗೂ ಕ್ಲಾಶ್ ಇತ್ತು. ಈಗಾಗಲೇ ಮಟ್ಕಾ ನಾಯ್ಕ್ ಮರ್ಡರ್ ಆಗೋಗಿದೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಇನ್ವೆಸ್ಟಿಗೇಟ್, ಬಟ್ ಐ ಡೆಫಿನೆಟ್ಲಿ ಟ್ರೇಸ್ ದ ಕಲ್ಪ್ರಿಟ್. ಓಕೆ ಮಂಜಯ್ಯ, ಇಷ್ಟು ಹಣ ಸಿಕ್ಕಿದಿದ್ರೆ ನನ್ ಲೈಫೇ ಸೆಟ್ಲ್ ಆಗ್ಬಿಡ್ತಿತ್ತು ಕಣ. ಅರುಣ, ದುಡ್ಡೆಲ್ಲ ನನಗ್ ಸಿಕ್ಕಿದ್ರೆ ನನ್ ಲೈಫ್ ಸೆಟ್ಲ್ ಆಗ್ತಾ ಇತ್ತು ಅಂತ ಇನ್ಸ್ಪೆಕ್ಟರ್ ಕಾಳಯ್ಯನವರು ಕೊರಗ್ತಾ ಇದ್ದಾರೆ. ಅರುಣ, ಮೀಡಿಯಾನೇ ಬೆದರಿಸ್ತಾ ಇದ್ದಾರೆ. ಅರುಣ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಅರುಣ, ಯಾಕಣ ನನ್ ಬೆನ್ ಹಿಂದೆ ಬಿದ್ದಿದ್ಯಾ? ಹೋಗ್ಬಿಡೋಣ, ನಮ್ಮನ್ನೇ ಹೋಗು ಅಂತ ಇದ್ದಾರೆ. ನಾನೇ ಹೋಗ್ತೀನಣ್ಣ. ಅರುಣ, ಮರಣ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್. ಹುಟ್ಟು ಹಬ್ಬದ ಶುಭಾಶಯಗಳು. ಅಯ್ಯೋ ಸಾಕು ಸರ್, ಏನ್ರಪ್ಪ ನೀವೆಲ್ಲ ಮಿಡ್ ನೈಟ್ ಮಸಾಲ ನೋಡ್ತಾ ಇದ್ದೀರಾ? ಹೋಗ್ರೆ ನಿಮ್ ಕೆಲಸ ಏನಿದೆ ನೋಡ್ಕೊಳ್ರಿ. ನಿಮ್ಗೇನ್ ಬುದ್ಧಿ ಇದೆಯಾ? ಎಲ್ರು ನಿಮ್ಮನ್ನ ನೋಡಿ ನಗ್ತಾ ಇದಾರಲ್ಲ ಸರ್. ಇವತ್ತು ವಸು ಬರ್ದೆ ಕಣೋ. ಆದ್ರೆ ಈ ರೀತಿನೇ ವಿಶ್ ಮಾಡ್ಬೇಕು ಅಂತ, ಇಲ್ಲ ಅಂದ್ರೆ ಆ ಕಡೆಯಿಂದ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ. ನಿಮ್ಗೆ ಯಾರು ಸರ್ ಕಾಂಪಿಟೇಷನ್ ಕೊಡ್ತಾರೆ? ಇದನ್ನೆಲ್ಲ ಒಬ್ಬ ಯಾರು ಬಾಬುನ? ಅದಂಗಿರ್ಲಿ, ಈಗ ವಸುಗೆ ಬರ್ತ್ಡೇ ವಿಶೇಷ ಹೇಳ್ಬೇಕಲ್ಲ, ಅದ್ ಹೆಂಗ್ ಹೇಳ್ತೀರಾ? ತುಂಬಾ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದೀನಿ. ಹೌದಾ? ಒಂದು ಸ್ಟಿಕ್ ಆಗ್ಬಿಟ್ಟಿದ್ದೀನಿ. ಎಲ್ಲಿ ಹೇಳಿ? ಹುಟ್ಟಿದ ಹಬ್ಬ ಬಂತಮ್ಮ ಮುದ್ದು ಬಂಗಾರಿ, 100 ವರ್ಷ ಬಾಳು ನೀನು ನನ್ನ ಸಿಂಗಾರಿ. ಹೆಚ್ಚು ಮಗಳಿಗೆ ಚಂದೆ ಆಶೀರ್ವಾದ ಕೊಟ್ಟಂಗಿದೆ ಇದು. ಅಲ್ಲ ಸರ್, ಕಲರು ಮಾಡ್ರನು ಇದು ಯಾವ್ದು? ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ. ಸಾರ್ ಇದು ಫಿಕ್ಸ್. ಹ್ಯಾಪಿ ಬರ್ತ್ಡೇ ವಸುಂಧರಾ. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ ಸರ್. ಪಾರ್ಟಿಗೆ ಬಾಬು ಬರ್ತಾನಂತೆ. ಬರ್ಲಿ ಬಿಡಿ ಸರ್, ನಿಮ್ಮ ಡ್ರೆಸ್ ಎದುರುಗಡೆ ಅವನೆಲ್ಲ ಇರ್ತಾನೆ. ಹಂಗಂತ ಹಾಡ್ ಜ್ಞಾಪಕ ಇದೆ. ಹೇಳಿ. ಹುಟ್ಟಿದ ಹಬ್ಬ ಬಂತಮ್ಮ ಮುದ್ದು ಬಂಗಾರಿ. ಅದು ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ. ಹಾಯ್ ವಸುಂಧರಾ. ಮಂಜ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ನಾನೇ ಖುದ್ದಾಗಿ ನಿನ್ಗೋಸ್ಕರ ನಿಂತು ಮಾಡಿಸಿದ್ದೀನಿ. ಹೇಗಿದೆ? ಅವನ್ ದುಡ್ಡು ತಗೊಂಡಿಲ್ಲ. ಸಾರಿ ಸರ್. ವಸು, ಯಾಕಿನ್ನು ಕೇಕ್ ಕಟ್ಟೆ ಮಾಡಿಲ್ಲ? ಅದು ನಾನ್ ಬಂದಿಲ್ಲ ಅಂತ ವೇಟಿಂಗ. ಬಂದಿದ್ದೀನಲ್ಲ, ಲೆಟ್ ಅಸ್ ಸ್ಟಾರ್ಟ್. ಇದೇನ್ ಕ್ಯಾಂಡ್ಲು? ಬ್ಯೂಟಿಫುಲ್ ಸರ್. ಎಷ್ಟೇ ಆದ್ರೆ ಯೂತ್ ತಾನೆ. ಮುಂದೆ ಹೋಗೋ. ಹಾಯ್, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಲುಕಿಂಗ್ ವೆರಿ ಬ್ಯೂಟಿಫುಲ್. ಹಾಯ್, ಬಾರ ಈ ಕಡೆ. ಏಯ್, ಏನು? ಅಣ್ಣ, ಒಂದ್ ನಿಮಿಷ ಬಾಣ್ಣ. ಹಾ, ಅಂಕರಿ. ಅಣ್ಣ ಬಾಣ್ಣ. ಅಣ್ಣ, ಆ ಹುಡುಗಿ ನನ್ಗೆ ಆಗಲ್ಲ ಅಂತ ಇದ್ದಾಳೆ, ಆದ್ರೂ ಅವಳು ಹಿಂದೆ ಬಿದ್ದಿದ್ಯಲ್ಲ, ಮಾಡಕ್ಕೆ ಬೇರೆ ಕೆಲಸ ಇಲ್ವೇನಣ್ಣ? ಏನೋ ನಮ್ ಪ್ರಯತ್ನದಲ್ಲಿ ನಾವಿದೀವಿ, ಅದೆಲ್ಲ ನಿಮ್ಗೆ ಯಾಕೆ ಹೇಳ್ಬೇಕು ಕಾಳಪ್ಪ ಅವ್ರೆ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಏನು ಕೈ ಮೇಲೆ ಹೋಗ್ತಿದೆ? ಏನು ಪೊಲೀಸಿನ ಲಾಟಿ ರುಚಿ ತೋರ್ಸೋಣ ಅಂತ ಅಲ್ವಾ ಮಂಜ? ಹೌದು ಸರ್. ಪೊಲೀಸು ಲಾಟಿ ರುಚಿ ನನಗ್ ನೀನ್ ತೋರಿಸ್ತೀಯ? ಅದೆಲ್ಲ ಬಿಟ್ಟಾಕು, ಇಲ್ಲೇ ಒಂದ್ ಗೇಮ್ ಆಡ್ಕೋಣ. ದಾರಿಗೆ ಬಂದ. ಓಕೆ, ನಾನ್ ರೆಡಿ. ಈಗ್ಲೇ ಇದೇ ಪಾರ್ಟಿಲಿ ನಿನಗ್ ನಾನು ಹೊಡೆಸ್ತೀನಿ. ನನಗೆ ಇಲ್ಲೇ ನಾನು ಹೊಡಿಯುವಂತ ಗಂಡಸ್ರು ಯಾರೋ ಇದ್ದಾರೆ. ನಿನಗ್ ಹೊಡಿಯ ಗಂಡ್ಸೆ ಆಗ್ಬೇಕು, ಹೆಂಗಸ್ರ ಕೈಲಿ ಹೊಡಿಸ್ತೀನಿ. ಹೆಂಗಸರ ಕೈಲ? ಕಾನ್ಸೆಪ್ಟ್ ಏನು ತುಂಬಾ ಚೆನ್ನಾಗಿದೆ. ಎಲ್ಲಿ ಹೊಡಿಸಿ ನೋಡ್ರ? ಹೆಂಗಸ್ರ ಕೈಲಿ. ಸರ್,
ಟೆನ್ಷನ್ ಅಲ್ಲ ಆಡ್ತಾ ಇದ್ದಾನೆ ಕಣ ಅಷ್ಟೇ ಅವನು ಟೆನ್ಷನ್. ಇಲ್ಲ ಸರ್ ಅವ್ನು ಸೀರಿಯಸ್ ಆಗಿ ಹೇಳ್ತವನೆ. ಐ ಆಮ್ ಸಾರಿ ಸರ್. ಅಯ್ಯೋ ಫೋನು. ಹಲೋ ಹಲೋ ತುಕಾರಾಮ್ ಜಿ. ಎಸ್ ಸ್ಪೀಕಿಂಗ್. ಸ್ವಲ್ಪ ಕಲ್ಪನಾ ಮೇಡಮ್ ಫೋನ್ ಕೊಡ್ತೀರಾ? ಅಯ್ಯೋ ನೀವ್ ಯಾರ್ರಿ? ನಾನು ಅವ್ರ ಫ್ರೆಂಡು ರೀ, ತುಂಬಾ ಅರ್ಜೆಂಟ್ ರೀ, ಪ್ಲೀಸ್. ಆಯ್ತ್ರಿ ಕೊಡ್ತೀನ್ರಿ. ಮಿಸಸ್ ನಾಯ್ಡು ಅವ್ರೆ ನಿಮಗ್ ಫೋನ್ ರೀ. ಯಾರ್ರಿ? ಯಾರೋ ನಿಮ್ ಫ್ರೆಂಡ್ ರೀ. ಫ್ರೆಂಡಾ? ಹಲೋ ಹಲೋ, ಏನೇ ಕಲ್ಪನಾ, ಹೇಗಿದ್ಯೆ? ಏಯ್ ಯಾವನೋ ಯಾವನೋ ನೀನು? ಆ ಜೋರು ಸ್ಪೀಡ್ ಇನ್ನೂ ಮೇಂಟೈನ್ ಮಾಡ್ತಿದ್ಯಲ್ಲ ಕಡೆಲೆ. ಏಯ್ ಯಾವನೋ, ಎಲ್ಲಿಂದ ಮಾತಾಡ್ತಿದ್ಯಾ? ನಾನು ಯಾಕೆ ಎಲ್ಲೆಲ್ಲಿಂದ ಮಾತಾಡ್ಲಿ, ಬಾಯಿಂದಾನೆ ಮಾತಾಡ್ತೀನಿ ಕಡೆಲೆ. ಇದೇ ಪಾರ್ಟಿಲಿ ಇದ್ದೀರಿ ಕಡೆ. ಇಲ್ಲೇ ಇದ್ಯಾ? ಎಲ್ಲಿದ್ಯೋ ಎಲ್ಲಿದ್ಯಾ? ನಿನ್ ಕಣ್ ಮುಂದೆನೆ ಕಣ್ ಕುಕ್ಕತ್ರ ಡ್ರೆಸ್ ಹಾಕಿ ಓಡಾಡ್ತೀನಿ ನೋಡೆ. ಒಂದ್ ಕ್ಲೂ ಕೊಡ್ಲಾ? ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ. ಈ ಫೋನ್ ಯಾವಾಗ್ಲೂ ಪಡ್ಕೋತಾನೆ ಇರುತ್ತೆ. ಹಲೋ ತುಕಾರಾಮ್ ಜಿ ನಮಸ್ತೆ. ನಮಸ್ತೆ ನಮಸ್ತೆ. ಸ್ವಲ್ಪ ಸ್ವಪ್ನ ಮೇಡಮ್ ಫೋನ್ ಕೊಡ್ತೀರಾ? ಆಕೆಗೆ ಮಾಡ್ಬೋದಾಗಿತ್ತಲ್ಲ. ಆಕೆ ಬ್ಯಾಟ್ರಿ ಲೋ. ಆಕೆ ಬ್ಯಾಟ್ರಿ ಲೋ ಆದ್ರೂ ನೆಟ್ವರ್ಕ್ ಜಾಸ್ತಿ. ತಗೊಳ್ಳಿ ನಿಮ್ ಫೋನ್. ಹಲೋ ಯಾರು? ಏನೇ ಸ್ವಲ್ಪ ಚೆನ್ನಾಗಿದ್ಯೋ? ಯಾವನ ನೀನು? ನನ್ನ ಅಷ್ಟು ಬೇಗನೆ ಮರ್ತ್ಬಿಟ್ಟೇನೆ, ನನ್ನ ವಾಯ್ಸ್ ಮರ್ತ್ಬಿಟ್ಟೇನೆ. ಏಯ್ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನನ್ನ ತಮ್ಮನ್ ಹೇಳಿ ಶೂಟ್ ಮಾಡಿಸ್ಬಿಡ್ತೀನಿ ನಿನ್ನ. ತಮ್ಮನ್ ಕೈಲಿ ಯಾಕೆ, ನೀನೇ ಶೂಟ್ ಮಾಡ್ಬೋದಲ್ಲ. ಎಲ್ಲಿದ್ಯಾ ನೀನು? ಇದೇ ಪಾರ್ಟಿಲಿ ಇದ್ರ ಕಡೆ, ತಾಕತ್ತಿದ್ರೆ ಕಂಡಿಡ್ಕೋ. ಕ್ಲೂ ಕೊಡ್ಲಾ ಒಂದು? ಯಾರೆ ನೀನು ರೋಜಾ ಹೂವೆ. ಎಲ್ಲಿದ್ಯೋ? ಕಮ್ ಆನ್ ಎವರಿಬಡಿ ಜಾಯಿನ್ ಮೀ ಪ್ಲೀಸ್, ಕಮ್ ಆನ್ ಫ್ರೆಂಡ್ಸ್. ಇದುವರೆಗೂ ಕೆಲವರು ವಸುಗೆ ಗಿಫ್ಟ್ಸ್ ಕೊಟ್ಟು ವಿಶಸ್ ಹೇಳಿದ್ರು, ಇನ್ ಕೆಲವರು ಬುಕೆ ಕೊಟ್ಟು ವಿಶಸ್ ಹೇಳಿದ್ರು, ಇನ್ ಕೆಲವರು ಚೀಪ್ ಆಗಿ ಕ್ಯಾಂಡಲ್ ಹಚ್ಚಿ ವಿಶಸ್ ಹೇಳಿದ್ರು. ಆದ್ರೆ ನಾನ್ ಹಾಗಲ್ಲ. ವಸು, ಇದು ನಿನಗಾಗಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಎಳೆವು ಚೆಲುವೆ ಚೆಲುವಿನ ಹೂವೆ ಹೂವೆ ಹೂವೆ. ಫೋನಲ್ಲಿ ಹಾಡಾಡಿ ಜೀವನೇ ಕಡೆ. ಏಯ್ ಸಾಕ್ ನಿಲ್ಸೋ ನಿನ್ ಹಾಡನ್ನ. ಯಾಕೆ 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 ಈ ಹಾಡನ್ನೇ ಹಾಡ್ತಾ ಇದ್ಯಾ? ಇಂಪ್ರೆಸ್ ಮಾಡೋಣ ಅಂತ. ಇಂಪ್ರೆಸ್? ಯಾರನ್ನ? ನನ್ ವಸುನ. ಅಂದ್ರೆ ವಸುಗೂ ಫೋನ್ ಮಾಡಿದ್ ನೀನೇನಾ? ಅಫ್ಕೋರ್ಸ್, ಡೈಲಿ ಫೋನ್ ಮಾಡ್ತಾ ಇರ್ತೀನಿ. ನಿನಗೆ ಮೈಕಪ್ ಜಾಸ್ತಿ ಆಗಿ ಬೇಕಾಗಿ ಬದರ್ತಾ ಇದ್ಯಾ. ಕರಳಕ್ಕಿತ್ತು ಕೊರಳಗ್ ಹಾಕಿದ್ರೆ ಎಲ್ಲ ಸರಿ ಹೋಗತ್ತೆ. ನಾನ್ ಯಾರು ಅಂತ ಗೊತ್ತಿಲ್ಲದೆ ನೀವ್ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ. ಏಯ್ ನೀನ್ ಯಾರಾದ್ರೆ ನನಗೇನೋ, ನಾನ್ ಯಾರು ಗೊತ್ತಾ? ಯಾರು? ಮಹಿಳಾ ಮಂಡಳಿ ಚೇರ್ಮನ್. ನಾನ್ ಯಾರು ಗೊತ್ತಾ? DSP ಸಾಮ್ರಾಜ್ ಅವ್ರ ಅಕ್ಕ. ನಾನ್ ಯಾರು ಗೊತ್ತಾ? ಪ್ರಾಣ ಹೋದ್ರು ಬಾಯ್ ಬಿಡ್ಬೇಡಿ, ಎಲ್ಲ ಇಲ್ಲೇ ಆಗ್ಬಿಡುತ್ತೆ, ಕೆಲ್ಸ ಕಳಿಸ್ಕೊಂಡ್ಬಿಡುತ್ತೆ. ನೀವ್ ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ. ಹಂಗಂತ್ಯಾ? ನಾನ್ ಯಾರು ಅಂತ ಹೇಳಲ್ಲ, ಅದೇನ್ ಮಾಡ್ತಿರೋ ಮಾಡಿ. ಏನೋ ಕಾಳಯಾಜಿ ಫೋನ್ ಗೇಮ್ ಹೆಂಗಿದೆ ನಮ್ದು? ಸರ್ 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 ಎಲ್ಲಿಗೆ ಹೋಗ್ತಾ ಇದ್ರ? ಒಳಗಡೆ ಸಾರ್ ಇದಾರೆ. ಯಾವ ಸಾರು? ಬಾಬು ಸಾರ್ ಬಿಸಿ ಇದಾರೆ, ತುಂಬಾ ಬಿಸಿ ಬಿಸಿ ಆಗಿದ್ದಾರೆ. ಬಿಸಿ ಆಗಿದ್ರೆ ನಾವು ಆಮೇಲೆ ಬರ್ತೀವಿ. ಏನ್ ಅನ್ಕೊಂಡಿ ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿಯವಳು. ರಕ್ತ ಕುದಿಯುತ್ತಲ್ಲ ಸಾರ್, ಎನ್ಕೌಂಟರ್ ಮಾಡಿ ಉಡಾಯಿಸ್ಬಿಡಿ. ಕೆಸರ ಮೇಲೆ ಕಳ್ಳು ಹಾಕಿದ್ರೆ ನಮ್ಮ ಮೇಲೆ ಸಿಡಿಯೋದು, ಅವನು ಅದಕ್ಕೂ ನಾಲಾಯಕು. ಏನೇ ಹೇಳಿ ಸರ್, ನೀವು ತುಂಬಾ ಹಿಂದೆ. ನಾನ್ ಟೈಗರ್ ನಾನು. ಹುಲಿ 4 ಹೆಜ್ಜೆ ಮುಂದಿಡ್ಬೇಕಾದ್ರೆ 2 ಹೆಜ್ಜೆ ಹಿಂದಿಡುತ್ತೆ, ಆಮೇಲೆ ಹಳ್ಳಕ್ಕೆ ಬಿಡುತ್ತೆ. ಬಂದಾಕಣ. ಇವನ್ ಹಿಂಗೆ ಬಿಟ್ರೆ ವಸೂನ್ ಎತ್ತಾಕೊಂಡು ಹೋಗ್ತಾನೆ. ಅದಕ್ಕೆ ಮುಂಚೆ ನಾನು ಇವನ್ ಎತ್ತಾಕೊಂಡೋಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಕಾಳಪ್ಪಾಜಿ ಸರ್ 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 ಅಣ್ಣ ಅಂತಿದ್ರಲ್ಲ, ಇವ್ರೇನಾ? ಡೌಟಾ? ಕಾಂಪ್ರ ಕರ್ದಿಯಾರ್ರಿ, ಗುಂಡು ಪಾಟಿ ಹಾಕಿಸ್ತೀನಿ ಅಂತ ಹೇಳಿದಾರೆ. ಅಣ್ಣ ಬಾಣ, ಬನ್ನಿ 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 ಬನ್ನಿ. ಅಣ್ಣನ ಕೆಪಾಸಿಟಿ ಎಷ್ಟು? 2 ಪೆಗ್ ತಾನೆ, ಬಾಟ್ಲು. ಮಂಜ ಅವನು ಇರ್ಲಿ, 1-2 ಪೆಗ್ ಹಾಕ್ಲಿ ಬಿಡಿ. ಪರ್ಸನಲ್ ಮಾತು ಬಾಬಣ್ಣ. ಹೋಗು ಸಾರ್, ಹುಷಾರು. ನಾನು ಅಣ್ಣನ್ ಚೆನ್ನಾಗಿ ನೋಡ್ಕೋತೀನಿ. ಹೋಗ ಸಾರ್, ನೀವು ಹುಷಾರಾಗಿರಿ. ಮಂಜಯ್ಯ, ನೀ ತಲೆ ಕೆಡಿಸ್ಕೊಂಬೇಡ. ನೀನ್ ಕಾಳಪ್ಪಾಜಿ ಚೆನ್ನಾಗಿ ನೋಡ್ಕೊಂತೀನಿ. ಹೋಗು. ನೀವು ನೋಡ್ಕೋತೀರಿ ಅಂತಾನೆ ಇವ್ರಿಗೆ ಹುಷಾರಾಗಿರಿ. ಯಾವ್ದಕ್ಕೂ ಮನೆ ದೇವ್ರನ್ನ ನೆನ್ಸ್ಕೊಳ್ಳಿ ಸರ್. ಬಾಬಣ್ಣ ಬಾಬಣ್ಣ
ನೀನ್ ದೊಡ್ಡವನು ನೀನ್ ಮೇಲ್ ಕುತ್ಕೊಳ್ಳಪ್ಪ. ಕಾಲ್ನ ಕಾಲು ಅಂತಾನೆ ತಿಳ್ಕೊಂಡಿದ್ದೀನಿ. ನೀನ್ ಹೂ ಅನ್ನೋರ್ಗು ನಾನು ಕಾಲ್ ಬಿಡೋದು. ಎದ್ದಳಿ ಸರ್, ಏನಿದು? ಹೋಗು ಅಂದ್ರೆ ಮತ್ತೆ ಬಂದಿದ್ಯಾ? ಹೋಗ ಬಾಬಣ್ಣ, ಹೊಸನ್ ಬಿಟ್ಬಿಡು ಬಾಬಣ್ಣ. ಹೊಸು ನನಗ್ ಬೇಕು. ಹೊಸು ನನ್ನವಳು, ನನ್ನ ಅವಳ ಪ್ರೀತಿ ನಿನ್ನೆ ಮೊನ್ನೆದಲ್ಲ 1942 ಲವ್ ಸ್ಟೋರಿ ತರ. ಬಾಬಣ್ಣ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಅವಳು ಚಿಕ್ಕ ಮಗು ಆದಾಗಿಂದ ನಾನು ಅವಳು ಎತ್ತಾಡ್ಸಿದ್ದೀನಿ ಬಾಬಣ್ಣ. ಎತ್ತಾಡ್ಸಿದ ಮಗುನ ಮದುವೆ ಆಗ್ಬೇಕಲ್ಲ ಕಸರಾ ತಾಡ್ ನಿನ್ಗೆ ಯಾವ ತಾಡ್ಗಳು ಅವಾಗ ಅವಾಗ ಅವ್ರು ಬರ್ತಾನೆ. ನನ್ ಪ್ರಾಬ್ಲಮ್ ನನ್ಗೆ. ಬಾಬಣ್ಣ, ನಿನ್ಗೆ ಇನ್ನೂ ಚಿಕ್ಕ ವಯಸ್ಸು, ಒಳ್ಳೆ ಫ್ಯೂಚರ್ ಇದೆ. ನನ್ಗೆ ಅಕೌಂಟ್ ಶುರು ಆಗ್ಬಿಟ್ಟಿದೆ. ಬಾಬಣ್ಣ, ನಿನ್ಗೆ ಯಾರಾದ್ರೂ ಸೆಟ್ ಮಾಡ್ಕೊಡ್ಬೇಕು ಹೇಳು. ಜಯ, ಶಿಲ್ಪಾ, ಚಂದ್ರಿಕಾ, ಸ್ವಪ್ನ, ಮಾಯಾ. ಯಾರು ಇವರಲ್ಲ? ಅಮ್ಮನ ಕಂಪನಿ ಅವರು. ಹೋಗ್ಲಿ ವಿಕ್ಟಿ ರಾಣಿ. ಅವಳು ಯಾರು? ಹೌಸ್ ವೈಫು, ಫ್ಯಾಮಿಲಿ ಟೈಪು, ಫುಲ್ಲಿ ಎಕ್ಸ್ಪೀರಿಯನ್ಸ್ಡ್. ಅಲ್ಲ, ಆ ವಸು ವಯಸ್ಗೂ ನಿನ್ ವಯಸ್ಗೂ ಏನಾರ ಸಂಬಂಧ ಇದೆಯಾ? ನೀನ್ ಅವಳಿಗೆ ತಂದೆ ತರ ಇದ್ಕೊಂಡು ಅದ್ಯಾವ್ದೋ ಹೇಳದಿಯಲ್ಲ ಎಕ್ಸ್ಪೀರಿಯನ್ಸ್ ಆಂಟಿ. ಯಾರು? ವಿಕ್ಟ್ರಿ ರಾಣಿ. ವಿಕ್ಟ್ರಿ ರಾಣಿಗೆ ನೀನ್ ತಗಲ್ಕೊಂಬೋದಲ್ಲ. ಏನೋ ನಾನು ಕೇಳ್ಕೊತಾ ಇದ್ದೀನಿ ಅಂತ ನನ್ನ ಚೀಪಾಗಿ ನೋಡ್ತೀನೋ? ನಾನ್ ದೊಡ್ಡ ಖತರ್ನಾಕು ಹುಟ್ಟೆಲ್ಲ ಅನ್ಸ್ಬಿಡ್ತೀನಿ. ಏನೋ ಬಾಬು ಅವ್ರೆ, ಬಾಬಣ್ಣ ಹುಡುಗಿ ಸಪ್ಲೈ ಮಾಡ್ತೀನಿ ಅಂತ ಕಾಗೆ ಗುಬ್ಬಚ್ಚಿ ಕತೆ ಹೇಳ್ಬಿಟ್ಟು ನನಗೆ ರಾಸ್ಕಲ್ ಅಂತೇನೋ? ಒಪ್ಪು. ನನ್ ಡ್ರಿಂಕ್ ಕುಡ್ದು ನನಗೆ ಬೈತೇನೋ? ನೀವು ಗನ್ ತೆಗೆದ್ಬಿಟ್ರೆ ಅವ್ನು ಬೆಲ್ಟ್ ತೆಗೆದ್ಬಿಡ್ತಾರೆ. ಒಳ್ಳೆ ಐಡಿಯಾ ಕೊಟ್ಟೆ, ಒಳ್ಳೆ ಐಡಿಯಾ ಕೊಟ್ಟೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೊಂದ್ಸತಿ ಕನಸಲ್ಲಿ ವಸು ಬೇಕು ಅಂದ್ರೂ ಕೂಡ ಮರ್ಡರ್ ಮಾಡಾಕ್ಬಿಡ್ತೀನಿ. ಬಾಯ್ ಮಂಜಯ್ಯ, ಲವ್ ಮಾಡ್ತಿಲ್ಲ ಅಂದ್ಮೇಲೆ ನೀನ್ ಯಾಕೆ ಅವ್ಳು ಬೆನ್ನಿಂದ ಬಿದ್ದಿದ್ಯಾ? ಇನ್ನೊಂದ್ಸತಿ ವಸು ಅಂತ ನಾಲ್ಗೆಲ್ ಬಂದ್ರೆ ಹಪ್ಪಳ ಆಗೋಗ್ತೀಯ. ಗುಂಡಾಕ್ಸಿದ್ದಕ್ಕೆ ಮರ್ಡರ್ ಮಾಡದೆ ಬಿಟ್ಟಿದ್ದೀನಿ. ಇವಾಗ ಒಬ್ಬನ್ ಮರ್ಡರ್ ಮಾಡಿದಲ್ಲ ಸರ್. ನೀನ್ ಹಾಕಿಲಿದ್ಯಾ? ನೀವ್ DCP ಸಾಹೇಬ್ರು ನಮ್ ಭಾವ. ಭಾವನ ನಿಮ್ಗೇನ್ ಮೊದ್ಲೇ ಗೊತ್ತಾ? ಗೊತ್ತು ಸರ್. ಎಲ್ಲಿ ಹೇಗೆ? ಮೊನ್ನೆ ಪಾರ್ಟಿಲಿ ಹಪ್ಪಳ ಆಗೋಗ್ಬಿಟ್ಟಿದ್ರು. ಅದು ಮೊನ್ನೆ ಪಾರ್ಟಿಲಿ ತಟ್ಟೆಯಿಂದ ಹಪ್ಪಳ ಬಿದ್ದಿವಿ ಸರ್. ಆಗ ಇವರೇ ಹಪ್ಪಳ ತಂದು ಹಾಕಿದ್ದು. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ಯಾ? ಇನ್ನೊಂದ್ಸತಿ ಹಪ್ಪಳ ಬೇಕು ಅಂದ್ರೆ ಕೇಳು, ಬರ್ತೀನಿ. ಹಾಯ್ ಬಾಬು ಇದಾರಾ? ಮೇಲಿದ್ದಾರೆ. ನೀವು? ವಸು ಬಾಯ್. ಹೋಗಿ ಬಾಬು. ನೀನು ಇಲ್ಲಿ? ಹಾ, ಡೋರ್ ಓಪನ್ ಇತ್ತು, ಅದಕ್ಕೆ ಬಂದ್ಬಿಟ್ಟೆ. ಡೈರೆಕ್ಟ್ ಆಗಿ ಬಂದ್ಬಿಟ್ಯಾ? ಮನೆ ಹಾಳು ಮಾಡಿದೆ ನೀನು. ಏನಮ್ಮ ಟೆನ್ಷನ್ ಆಗ್ತೀಯಾ? ನೀನು ಲೈವ್ ಪ್ರೋಗ್ರಾಮ್ ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ನನಗೆ ಟೆನ್ಷನ್ ಆಗಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಇದು ಇವ್ರ ಓನ್ ಹೌಸ್ ಅಲ್ವಲ್ಲ, ಪಾಪ ಡಿಪೆಂಡ್. ನಿನ್ ಯಾರು ನೋಡಿಲ್ಲ ತಾನೆ? ನಾವ್ ನೋಡಿದ್ವಿ. ಏ ಬಾಬು, ಯಾರೋ ಈ ಹುಡುಗಿ. ನಾನ್ ವಸು, ರೇಡಿಯೋ ಮಿರ್ಚಿಲಿ RJ ಆಗಿ ವರ್ಕ್ ಮಾಡ್ತಿದ್ದೀನಿ. ಬಾಬು ಯು? ನಾನು ಅವ್ರ ಅಕ್ಕ. ನಮಸ್ತೆ. ನಮಸ್ಕಾರ. ಮಮ್ಮಿ ಇವ್ಳು ಸಖತ್ ಹಾಟ್ ಮಗ ಹುಡುಗಿ ಮಮ್ಮಿ. ಅದ್ ಸರಿ, ನಮ್ ಬಾಬು ನಿಮ್ಗೆ ಚೆನ್ನಾಗ್ ಗೊತ್ತು. ಇವ್ರಿಬ್ರು ಬಹಳ ಕ್ಲೋಸ್. ಮೂಮೆಂಟ್ ನೋಡಿದ್ರೆ ತುಂಬಾ ಡೀಪ್ ಆಗಿ ಒಳ್ಳೆ ಸಿನಿಮಾ ಹೀರೋನ್ ತರ ಇದ್ಯಾ. ಏ ಬಾಬು, ನೀವಿಬ್ರು ಜೋಡಿ ಸಕ್ಕತ್ತಾಗಿದೆ ಕಣೋ. ಏ ಬಾಬು, ಯಾರ ಹುಡುಗಿ? ನನ್ ತಮ್ಮನ್ ಮದ್ವೆ ಆಗೋಳು. ಬಾಬು ಯಾರು ಇವರು? ಏಯ್, ನಮ್ಮನೆಯಲ್ಲೇ ಬಿದ್ಕೊಂಡು ನಮ್ಮನೆಯಲ್ಲೇ ಇದ್ಕೊಂಡು ನಮ್ಮನ್ನೇ ಬೈತೀಯ? ಬೈದಿಲ್ಲ, ಬಂದತ್ವ ಹೇಳ್ತಾ ಇದಾರೆ. ನೀವು ಅಮ್ಮಮ್ಮಿ ಆಗ್ತೀರಾ ಅಂತ ಹೇಳ್ತಾವ್ರೆ. ನನ್ ತಮ್ಮನಿಗೆ ಮದ್ವೆನೇ ಆಗಲ್ಲ ಅಂತ ಶಾಪ ಹಾಕ್ತಿದ್ರಿ. ಈಗ ನೋಡಿ ಎಂತ ಹುಡುಗಿ ಸಿಕ್ಕಿದಾಳೆ ಅಂತ. ಐಶ್ವರ್ಯ ರಾಯ್ ತರ ಇದ್ದಾಳೆ. ಈ ವಯಸ್ಸಲ್ಲಿ ಹುಡುಗಿರೆಲ್ಲ ಹೀಗೆ. ನಾನು ಮದ್ವೆ ಆಗೋಕ್ ಮುಂಚೆ ಇವಳಿಗಿಂತೂ ಸುಂದರಿಯಾಗಿದೆ ಗೊತ್ತಾ? ಎಲ್ಲಾ ಹುಡುಗಿರು ಹೀಗೆ ಅನ್ಕೊಳ್ಳೋದು, ಇಲ್ಲಾಂದ್ರೆ ಬದುಕಕ್ಕೆ ಆಗಲ್ಲ. ಅದ್ರಲ್ಲೂ ನಿನ್ನಂತ ಮುದುಕಿರು ಬದುಕಕ್ಕೆ ಆಗಲ್ಲ. ನಮ್ಮ ಯಜಮಾನ್ರು ಕೆಳಗಡೆ ಮೀಟಿಂಗ್ ಅಲ್ಲಿ ಇದಾರೆ, ಬಂದಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ. ಸೇಪಾಗಿ ಸೇರ್ಕೊಂಡೈತೆ ಮುದ್ದಿನ ಅರೆಗಿಡಿಯೇ, ಸೈಡಾಗಿ ನಡಿಯಯ್ಯ ಮುದ್ದಾದ ಕಾಳೈ. ಸಾರಿ ಸರ್. ಸರ್ ಸರ್ ಮಂಜಯ್ಯ ಸರ್, ಒಳಗಡೆ ಏನ್ ನಡೀತಾ ಇರುತ್ತೆ? ಏನ್ ಸರ್ ನಡೆಯುತ್ತೆ? ಪಾಪ ಹುಡುಗಿ ಅಷ್ಟು ದೂರಿಂದ ಇಲ್ಲಿಗೆ ಬಂದಿದ್ದಾಳೆ. ಅವ್ನ್ ಬಾಬು ಸುಮ್ನೆ ಬಿಡ್ತಾನ? ಅಡ್ವಾಂಟೇಜ್ ತಗೋತಾನೆ. ತಗೊಂಡು ಏನ್ ಮಾಡ್ತಾನೆ? ಜ್ಯೂಸ್ ತಗೊಂಡ್ಬಂದು ಕೊಡ್ತಾನೆ. ಆಮೇಲೆ ಏನ್ ನಡೀತೆ ಗೊತ್ತಾ ಸರ್? ಕೊಟ್ಟಿದ್ ಜ್ಯೂಸ್ ನ ಅವಳು ಕುಡಿತಾಳೆ. ಅದ ನಿಮ್ ಜನರೇಷನ್ ಅಲ್ಲಿ ಬೇಕು ಅಂತ ಚೆಲ್ತಾನೆ.
ಅಯ್ಯೋ ಪಾಪಿಷ್ಟ. ಐ ಆಮ್ ಸಾರಿ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗು ಅಂತಾನೆ. ಅವಳು ಹಿಂದೆ ಇವನು ಬಾಬು ಹೋಗ್ಬಿಟ್ಟು ಬಾತ್ರೂಮ್ ಬೋಲ್ಟ್ ಹಾಕೊಂಡ್ಬಿಡ್ತಾನೆ. ಆಮೇಲೆ ಸರ್ ನಿಮ್ಮ ಯೂತ್ ಬ್ರೇನ್ ಅಲ್ಲಿ ಊಹೆ ಮಾಡ್ಕೊಂಬಿಡಿ, ಪಿಕ್ಚರೇ ಮುಂದ್ ಬಂದ್ಬಿಡುತ್ತೆ. ಆಮೇಲೆ ಬಾಬಣ್ಣ ಹೇಳ್ದಂಗೆ ನೀವು ಯಾವ ಕೆಲ್ಸ ಅಂತ ನಾನ್ ಮಾಡಿದ್ರು? ಅಪ್ಪ ನಾನ್ ಸ್ವಲ್ಪ ಬದುಕಕ್ ಬಿಡ್ರಯ್ಯ. ನಮ್ಮನ್ ದುಬೈ ಫ್ಲೈಟ್ ಹತ್ಸೋವರೆಗೂ ನೀನ್ ಈ ಚಾಕ್ರಿ ಮಾಡ್ತಾನೆ ಇರ್ಬೇಕು. ಅದ್ ಹೆಂಗ್ರೋ ದುಬೈಗೆ ಹೋಗಕ್ಕಾಗುತ್ತೆ? ಆ ಪಟ್ನಾಯಕು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟು ಬೊಂಬಾಯಿಂದ ನಮ್ಮನ್ನ ಬೆಂಗಳೂರಿಗೆ ಕಳಿಸ್ಬಿಟ್ಟ. ಬೊಂಬಾಯಿಂದ ನಾವು ಹಿಂದಕ್ಕೆ ಬಂದ್ವಿ ಹೊರತು ಬೊಂಬಾಯಿಂದ ಮುಂದಕ್ಕೆ ಹೋಗಕ್ಕಾಗ್ಲಿಲ್ಲ. ದುಬೈಗೆ ನಾವು ಅಷ್ಟೇ. ತಲೆಗೆ 2 ಪೆಟ್ರೋಲ್ ಬಾವಿಗಳು ಕೊಡ್ತಾರೆ, ತೋಡ್ಕೊಳ್ಳೋದು ಮಾರ್ಕೊಳ್ಳೋದು. ಒಂದ್ ಎಳ್ನೀರು ನೋಡಿಪ್ಪ. ರೀಸೆಂಟ್ ಆಗಿ ದೊಡ್ಡಿ ಅಂಡ್ ಫ್ರೆಂಡ್ಸ್ ಅನ್ನೋ ಒಂದು ಗ್ಯಾಂಗ್ ಅನ್ನು ಕಳ್ಸಿದ್ದೀನಿ. ತೋಡ್ಕೊಳಕ್ಕಾಗದೆ ಕೈ ನೋವು ಅಂತ ಫೋನ್ ಮೇಲೆ ಫೋನು. ನೋಡು ಮರಿ, ನನ್ಗೆ ದುಡ್ಡು ಮುಖ್ಯ ಅಲ್ಲ, ರಿಲೇಶನ್ಶಿಪ್ ಮುಖ್ಯ. ಜನರಲ್ ಆಗಿ ₹1,00,000 ತಗೋತೀನಿ, ಅದು ಮುಖ ನೋಡಿ. ಏನ್ ನಡೀತಾ ಇದೆ? ತಾತಾಜಿ ಏನ್ ನಡೀತಾ ಇದೆ ತಾತಾಜಿ ಇಲ್ಲಿ? ಇವರೆಲ್ಲ ಸೇರ್ಕೊಂಡು ನನ್ನ ಹೊಡಿತಾ ಇದಾರೆ. ಯಾಕ್ರ ಹೊಡಿತಾ ಇದ್ರ ಅವನ್ನ? ಸರ್, ಇವನ್ ನಮ್ಗೆ ಮುಂಬೈಲಿ ಬಹಳ ಮೋಸ ಮಾಡಿದಾನೆ. ಮೋಸ ಮಾಡಿದ್ದು ಮುಂಬೈಯಲ್ಲಿ, ಇಲ್ಲ ಅಲ್ವಲ್ಲ? ಏನ್ ಲಾಜಿಕ್ಕು ಕಾಳಯ್ಯಾಜಿ? ಹೆಂಗ ಪಾಯಿಂಟ್? ಈ ಲವ್ವಿಂಗು ಕಿಸಿಂಗು ಬಹಳ ಅನ್ಯಾಯ. ಬಿಟ್ರೆ ಮಾತ್ ಜಾಸ್ತಿ ಆಗ್ತಾ ಇದೆ. ಸರ್ ಬಿಡಿ ಸರ್, ಹೋಗ್ಲಿ ಮಂಜಯ್ಯ. ನಾನ್ ಯಾರು ಅಂತ ತೆರೆಗ್ ನೋಡಿದ್ರೆ ರೈಟ್ ಹೇಳ್ತಾ ಇರ್ಬೇಕು. ನಡ್ರಪ್ಪ ನೀವು ಬರ್ರಪ್ಪ. ಹೋಗ್ರೆ. ಈ ಕಾಕಿ ಕಡೆ ಹೆಂಗ್ ಮಾಡ್ಬಿಟ್ರೆ ನಾವಿನ್ನೆಲ್ಲಿಗೆ ಹೋಗೋದು? ಬಾಬು ಇರಿ. ಈ ಬಾಬು ಪೋಟೆ ಯಾಕಿಲ್ಲಿ? ಅದು ನಿಮ್ಮೆಲ್ರ ಜೊತೆಗೆ. ಅವನು ನಮ್ ತರ ಹಳ್ಳಕ್ ಬಿದ್ದವನೇ, ದುಡ್ಡು ಕೊಟ್ಟು ಮೋಸ ಹೋದ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಈಗ ಅವನು ಹಪ್ಪಳನೇ. ಇದೇ ಮನೆ. ಎಷ್ಟು ಹುಡುಗರಿದ್ದಾರೆ? 5 ಜನ ಇದ್ದಾರೆ. 5? ಪಾಂಚು ಅದ್ ನನ್ ಲಕ್ಕಿ ನಂಬರ್. ನೀವಿಷ್ಟು ಕೆಲ್ಸ ಕೊಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ 50% ಕೊಡ್ತೀನಿ. ಕೆಲ್ಸ ಆದ್ಮೇಲೆ ಕ್ಯಾಶ್ ತಗೊಂಡ್ಬರ್ತೀನಿ, ಮೀಟ್ ಮಾಡೋಣ. ಮೀಟ್ ಮಾಡೋದು ಅಂದ್ರೆ ಅಷ್ಟೊಂದು ಹಣ ಸಿಕ್ಕಿದ್ಮೇಲೆ ನೀವು ನಮ್ ಕೈಗೆ ಸಿಗ್ತಿರೋ ಇಲ್ವೋ ಅಂತ. ಕಾಳಯ್ಯಜಿ, ನೀವು ತುಂಬಾ ಕಾಮಿಡಿ ಮಾಡ್ತೀರಪ್ಪ, ನಾ ಬರ್ಲ? ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ರಿ ತಾತಾಜಿ? ಬನ್ನಿ. ನಾನು ತಾತಾಜಿ ಅಲ್ಲ, ನೇತಾಜಿ. ಅದೇನಂದ್ರೆ ನಾನು ತಾತಾಜಿ ಇಬ್ರು ಅವಳಿ ಜವಳಿ. ಅವನು ನೆಗೆಟಿವ್ ಆದ್ರೆ ನಾ ಪಾಸಿಟಿವ್. ಕೂತ್ಕೋಬೋದಾ? ಥ್ಯಾಂಕ್ಸ್ ಜಿ. ಅವನು ದುಬೈ ಕಳಿಸ್ತೀನಿ ಅಂತ ಎಲ್ರಿಗೂ ಮೋಸ ಮಾಡ್ತಾ ಇದ್ರೆ ನಾನು ಯಾರಿಗೂ ಮೋಸ ಮಾಡದೆ ದುಬೈ ಕಳಿಸ್ತಾ ಇದ್ದೀನಿ. ನಮ್ದು ಸೇಮ್ ಬಿಸ್ನೆಸ್. ಹೌದು ಅಣ್ಣಾಜಿ. ನಾನು ದುಬೈಗೆ ನಿಮ್ಮನ್ನೆಲ್ಲ ಕಳಿಸ್ತೀನಿ ದೊಡ್ಡಣ್ಣಜಿ. ದೊಡ್ಡಣ್ಣ ಅಂತ ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು? ಕಾಳಯ್ಯಜಿ ಹೇಳಿದ್ದು. ಕಾಳಯ್ಯಾಜಿ. ನನ್ನ ತಮ್ಮನಿಗೆ ನೀವು 70,000 ಕೊಟ್ಟಿದ್ದೀರಲ್ವಾ? ನನ್ಗೆ 50 ಕೊಟ್ಬಿಟ್ಟು ದುಬೈ ಕಳಿಸ್ಬಿಡ್ತೀನಿ. ನಿಮ್ ತಮ್ಮಂಗೆ 70,000 ಕೊಟ್ಟಿ ಅಂತ ನಿಮ್ಗೆ ಗೊತ್ತಾಯ್ತು? ಅದವ್ನ್ ಫಿಕ್ಸೆಡ್ ರೇಟ್. ಫಿಕ್ಸೆಡ್ ರೇಟ್ ಅಂದ್ರೆ ಕನ್ಫರ್ಮ್ ಆಗಿ ಇವ್ರ ತಾತಾಜಿ ಅಲ್ಲ, ನೇತಾಜಿ. ಥ್ಯಾಂಕ್ಸ್ ಅಣ್ಣಾಜಿ. ನಾ ಬರ್ಲಾ? ಅಂದ್ರೆ ಇನ್ನು ಮಾತಾಡೋದಿದೆ. ನಮ್ಮನ್ ಸಸ್ತಾ ಬೆಲೆಗೆ ಬೇರೆ ನೀವು ದುಬೈ ಕಳಿಸ್ತಾ ಇದ್ದೀರಾ. ಆ ಖುಷಿಲಿ ನಮ್ ಜೊತೆ ಒಂದು ಬಿಯರ್ ಹಾಕಿ. ನೀವ್ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದು ಆಗ್ಬಿಡ್ಲಿ. ನಮ್ಮನ್ನೆಲ್ಲ ದುಬೈ ಕಳಿಸ್ತೀಯ ಅಲ್ಲ? ಯಾಕೆ ನಿಮ್ಗೆ ಡೌಟ್? ಡೌಟ್ ಪಡಕ್ ನೀನೇನ ತಾತಾಜಿ ತರ ಕಚಡ ಕಂತ್ರಿ ಕಜ್ಜಿ ಬೀದಿ ನಾಯಿ ನೀಚ್ ಕಮಿನ್ ಕುತ್ತೇನಾ? ಅವನು ಮಾಡಿರೋದನ್ನ ನೆನ್ಸ್ಕೊತಾ ಇದ್ರೆ ನಿಮ್ಗೆಲ್ಲ ಕೆಳಗಡೆ ಉರಿತಾ ಇರ್ಬೇಕು ಅಲ್ವಾ? ಅದ್ಯಾಗ ಉರಿತಾ ಇದೆ ಅಂದ್ರೆ ಅದ್ ಯಾಕೆ ಹೇಳೋದು? ದೊಡ್ಡಿ ಬಹಳ ಸಿಂಪಲ್. ನಮ್ ನೇತಾಜಿನೇ ತಾತಾಜಿ ತರ 2 ನಿಮಿಷ ಹಾಕಿ ಮಾಡ್ರೆ ಮುಗ್ದ. ಗುಂಡು ಹಾಕ್ಬೇಕಾದ್ರೆ ಇಂತ ಪನ್ನೆಲ್ಲ ಇದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಕ್ಯಾರೆಕ್ಟರ್ ಒಪ್ಕೊಂಡಾಗ ಆಯ್ತು. ಓಕೆ.
ಎಲ್ರಿಗೂ ಅರ್ಥ ಆಯ್ತಲ್ಲೇನ್ರು? ಈಗ ಇವರು ತಾತಾಜಿ. ನಮಸ್ಕಾರ ನೇತಾಜಿನ ಮೀಟ್ ಮಾಡಿದ್ವಿ. ಹೌದಮ್ಮ, ಹೆಂಗಿದಾನೆ? ಶೇಪ್ ಟು ಶೇಪ್. ಆದ್ರೆ ಅವರು ದೇವ್ರು, ನಿಂತರ ಕಚಡ ಲೋಪರ ಕಳ್ಳನ್ ಮಗ. ಏನೋ ತಾತಾಜಿ, ನಮ್ಮನ್ನೆಲ್ಲ ದುಬೈ ಕರ್ಕೊಂಡು ಹೋಗ್ತೀನಿ ಅಂತ ಮುಂಬೈ ನಡು ನೀರಲ್ಲಿ ಕೈ ಬಿಡ್ತೀಯನೋ? ದುಬೈ ಬಾಬು ಅನ್ನೋ ಟೈಟ್ಲ್ ಜಸ್ಟಿಫಿಕೇಶನ್ ಇಲ್ದೇ ಇದ್ದಾಗ ಮಾಡ್ಬಿಟ್ಟಿಯಲ್ಲ. ನಿಲ್ಲಿಸ್ರೋ. ಮುಗಿತಲ್ಲ ನಾನಿನ್ ಬರ್ಲ ಅಣ್ಣಾಜಿ, ನಾನಿನ್ ಬರ್ಲ. ಇನ್ನು ಇದೆ. ತಾತಾಜಿ ಕೋಟ ಮುಗೀತು, ನೇತಾಜಿ ಕೋಟ. ಅವನೇನ್ ಮಾಡ್ದ? ನಾನೇ ನೇತಾಜಿ ಅಂತ ಸುಳ್ಳು ಹೇಳ್ದ. ಅದು ಅಲ್ದೆ ನೀನ್ ಬೇರೆ ನಮ್ಮನ್ನ ಚೀಪಾಗಿ ದುಬೈ ಕಳಿಸ್ತಿದ್ಯಲ್ಲ, ಅದಕ್ಕೆ ನಿನ್ಗೊಂದು ಕಾಸ್ಟ್ಲಿ ಅಭಿಷೇಕ ಇಟ್ಕೊಂಡಿದ್ದೀನಿ. ಅಭಿಷೇಕಣ್ಣ, ಹಾಲು ಮೊಸರು ಜೇನು ಇದೆಲ್ಲ ಇಷ್ಟೊತ್ತಿನಲ್ಲಿ ಸಿಗೋದ್ ಕಷ್ಟ ಅಲ್ವಾ ದೊಡ್ಡಣ್ಣ? ಹಲೋ, ನಿನಗೆ ಇಟ್ಕೊಂಡಿರೋದು ಕ್ಷೀರಾಭಿಷೇಕ ಅಲ್ಲ, ಪೀರಾಭಿಷೇಕ. ಅಣ್ಣಾಜಿ, ಅಭಿಷೇಕ ಎಲ್ಲ ಮುಗೀತಲ್ಲ? ಮುಗೀತು. ನಾವ್ ಹೋಗ್ಬೋದಾ? ದಯವಿಟ್ಟು ಹೊರಡ್ಬೋದು. ಅಣ್ಣಾಜಿ, ಎಲ್ಲೋ ಹೊಡಿತಾ ಇದೆಯಲ್ಲ? ಹೊಡಿಯೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್. ತಾವ್ ಹೊರಡ್ಬೋದು. ಗ್ಯಾರಂಟಿ. ತಾವೇ ಲೇಟ್ ಮಾಡ್ತಿದ್ರ, ಹೊರಡಿ. ನನ್ ಮಕ್ಳು ಕುಡಿಯೋ ಡ್ರಿಂಕ್ಸ್ ನೆಲ್ಲ ಮೈ ಮೇಲ್ ಸುರಿದು ಬೆಂಡೆತ್ಬಿಟ್ರು. ಹಲೋ ತಾತಾಜಿ. ತಾತಾಜಿ ಅಂದ್ರೆ ತಾವ್ಯಾಕ್ ತಿರುಗಿ ನೋಡಿದ್ರು? ಅದು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ಸೆಟ್ಲ್ ಆಗ್ಬಿಟ್ಟಿದ್ನಲ್ಲ, ಅದಕ್ಕೆ. ಈ ಬೆಂಕಿ ನೀನ್ ಅಟ್ಸ್ಕೊಂಡ್ ಬರುತ್ತೆ. ನಿನ್ ಮೇಲೆ ಸುರಿದಿರೋ ಗುಂಡು ಒಂದೇ, ಪೆಟ್ರೋಲು ಒಂದೇ. ಕದಿಮ ಕಳ್ಳರು ಚಿತ್ರದಲ್ಲಿ ರೆಬಲ್ ಸ್ಟಾರ್ ತರ ಈ ಬೆಂಕಿಯಿಂದ ತಪ್ಸ್ಕೊಂತೀಯೋ, ಇಲ್ಲ ಕುಂಜಪ್ಪನ್ ತರ ಈ ಬೆಂಕಿಗೆ ಆಹುತಿ ಆಗ್ತೀಯೋ ಡಿಸೈಡ್ ಮಾಡ್ಕೋ. ಕಮಾನ್, ರನ್. ನಿಮ್ ಇಂಟ್ರೊಡಕ್ಷನ್ ಶಾಟ್ ಸೂಪರ್ ಸಾರ್. ಎಲ್ಲಾ ಐಡಿಯಾ ನೀವೇ ಕೊಟ್ಟಿರೋದ್ರಿಂದ ಎಂಟೈರ್ ಕ್ರೆಡಿಟ್ ನಿಮ್ಗೆ ಸಿಗ್ಬೇಕು. ಅಂತದ್ದೇನಿಲ್ಲ ಪ್ರಸಾದ್, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಬೇಕು ಅಷ್ಟೇ. ನಮಗ್ ಬಂದಿರೋ ಟೈಟ್ಲ್ ಏನು? 5 ಸ್ಟಾರ್. ಆ ಫೈರ್ ಬ್ಯಾಕ್ ಡ್ರಾಪ್ ಅಲ್ಲಿ ಟರ್ನ್ ಆಗಿ ಜಸ್ಟ್ ವಾಕ್ ಮಾಡಿದ್ರೆ ಸಾಕು, ಚಪ್ಪಾಳೆ. ನಿಮ್ಮಂತ ಡೈರೆಕ್ಟರ್ ಆ ಮಾಸ್ ಪಲ್ಸ್ ನ ತಿಳ್ಕೋಬೇಕು. ಹೌದೌದು, ಕರೆಕ್ಟ್. ಏನ್ ಕರೆಕ್ಟ್ ನಿನ್ ತಲೆ? ಆಕ್ಚುಲಿ ಇದೆಲ್ಲ ನೀನ್ ಮಾಡ್ಬೇಕಿರೋ ಕೆಲ್ಸ. ನಮ್ ಕೆಲ್ಸ ನಮಗ್ ಮಾಡಕ್ ಬಿಟ್ಟಿರ್ತಾನೆ. ನಮಸ್ಕಾರ ಅಣ್ಣ. ಸರ್ ಫ್ರೂಟ್ಸ್. ಕೊಟ್ಬಿಟ್ಟು ಹೋಗೋ ಅತ್ಲಾಗೆ. ಆಯ್ತು ಸರ್. ಒಂದ್ ಸಣ್ಣ ಪ್ರೆಸ್ ಮೀಟ್ ಇದೆ ಅಣ್ಣ, ಅದಕ್ಕೆ ನೀವು ಬಡತದೆ. ಪ್ರೆಸ್ ಮೀಟ್ ಇದೆ ಅಂತ ಈಗ ಬಂದು ಹೇಳ್ತಿದ್ಯಾ? ಸಿನಿಮಾ ಪ್ರೆಸ್ ಮೀಟ್ ಅಲ್ಲಣ್ಣ, ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ. ಏನ್ ನಿನ್ ಹೆಸರು? ಸುನೀತಾ. ತುಂಬಾ ಚೆನ್ನಾಗಿದೆ. ಫೋನ್ ನಂಬರ್ ತಗೋ. ಅಲ್ಲ, ಯಾವ ಪೇಪರ್ ನಲ್ಲಿ ನೋಡಿದ್ರು ಜಿನ್ನಾಬಾಯಿ ಅವನ್ ಕೊಂದ, ಜಿನ್ನಾಬಾಯಿ ಇವನ್ ಶೂಟ್ ಮಾಡ್ದ, ಬರೀ ಇದೇ ಸುದ್ದಿ. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಅದೇ ಹಿಂದಿನ ಸಿನಿಮಾದಲ್ಲಿ ನಾನು ಪೊಲೀಸ್ ಆಫೀಸರ್ ಆಗಿದ್ದಾಗ ಇಂಥ ಭಯಂಕರ ಕ್ರಿಮಿನಲ್ 100 ಜನಗಳನ್ನ ಬರೀ ಎಡಗೈನಲ್ಲೇ ಮಣ್ಣು ಮುಕ್ಕಿಸ್ಬಿಟ್ಟೆ. ಆಗ ಬಲಗೈ ಫ್ರಾಕ್ಚರ್ ಆಗಿತ್ತು. ಅದಿರ್ಲಿ, ಈ ಜಿನ್ನಾಬಾಯಿ ಯಾರ್ರಿ? ಅವನು ಹುಚ್ಚು ನಾಯಿ ಆದ್ರೆ ಅವನ್ನ ನಾನು ಗುಂಡಿಟ್ಟು ಕೊಂದು ಬಿಡ್ತೀನಿ. ಮುಳ್ಳಿನ ಗಿಡ ಆದ್ರೆ ಅವನ ಕಿತ್ತು ಬಿಸಾಕ್ಬಿಡ್ತೀನಿ. ಅವನ ಕೆಟ್ಟು ಹುಳ ಆದ್ರೆ ಕಚಪಚ ಅಂತ ತುಳಿದು ಹಾಕ್ಬಿಡ್ತೀನಿ. ಜಿನ್ನಾಬಾಯಿ ಯಾರು ಇವ್ನು? 5 ಸ್ಟಾರ್ ಅಮೀರ್ ಖಾನ್ ಅಂತ ದೊಡ್ಡ ಆಕ್ಷನ್ ಹೀರೋ. ಆಕ್ಷನ್ ಹೀರೋ. ಸ್ಟಾರ್ಟ್ ಸೌಂಡ್, ರನ್ನಿಂಗ್ ಕ್ಯಾಮ್ರಾ. ಯಾಕಯ್ಯ ಹೀರೋಯಿನ್ ಚೆನ್ನಾಗ್ ಮಾಡ್ಲಿಲ್ವಾ? ಯಾಕಮ್ಮ? ಸಿಂಪಲ್ ಮೂವ್ಮೆಂಟ್ಸ್ ತಾನೆ. ಸರ್, ಹೀರೋಯಿನ್ ಕರೆಕ್ಟ್ ಆಗಿ ಮಾಡಿದ್ರು, ಆದ್ರೆ ತಮ್ಮದೇ ಸ್ವಲ್ಪ. ವಾಟ್ ನಾನ್ಸೆನ್ಸ್ ಆರ್ ಯು ಸೇಯಿಂಗ್? ಸಿಂಗಲ್ ಟೇಕ್ ಆರ್ಟಿಸ್ಟ್ ನಾನು. ಪ್ರಭುದೇವನ ಹತ್ರ ನೀ ಪ್ರಾಬ್ಲಮ್ ಬರ್ಲಿಲ್ಲ. ಪ್ರಸಾದಿ ಬಾರ ಇಲ್ಲಿ. ಪ್ರಸಾದಿ, ಒಂದು ಮೂವ್ಮೆಂಟ್ ಚೇಂಜ್ ಮಾಡು, ಇಲ್ಲ ಮಾಸ್ಟರ್ ಚೇಂಜ್ ಮಾಡು.
ಸುಮ್ನೆ ಮಾನಿಟರ್ ಮುಂದೆ ಕೂತ್ಕೊಂಡು ಮಜಾ ತಗೊಳ್ಳೋದಲ್ಲ ಎಲ್ ಬೋರ್ಡ್ಗಳು ತಂದು. ಸರ್ 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 ನೀವು ಬನ್ರಿ ಇಲ್ಲಿ ಸರ್. ನೋಡಯ್ಯ ಮಾಸ್ಟ್ರೇ, ಅವನು ನಾವ್ ಹೇಳ್ದಂಗ್ ಮಾಡಲ್ಲ, ಅವ್ನು ತಿಳಿದಿದ್ದೇ ಮಾಡೋದು. ಅದೇ ಗೋಡೆ ಮೇಲೆ ಸಗಣಿ ತಟ್ಟ ಸ್ಟೆಪ್ ಇದೆಯಲ್ಲ, ಅದನ್ನೇ ಮಾಡ್ತಾರೆ. ಸೂಪರ್ ಸರ್, ಸೂಪರ್, ಬ್ಯೂಟಿಫುಲ್ ಆಗಿತ್ತು ಸರ್, ವಂಡರ್ಫುಲ್ ಸರ್, ಸಕ್ಕತ್ತಾಗಿ ಮಾಡಿದ್ರು ಸರ್, ತುಂಬಾ ಚೆನ್ನಾಗಿತ್ತು. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಮೊದ್ಲೇನಾಗಿತ್ತು ನೋಡಿ, ಯಾವಾಗ್ಲೂ ಆರ್ಟಿಸ್ಟ್ ಬಾಡಿ ಲ್ಯಾಂಗ್ವೇಜ್ ನೋಡಿ ಮೂವ್ಮೆಂಟ್ ಫಿಕ್ಸ್ ಮಾಡ್ಬೇಕು. ಇದನ್ನು ನಾನು ಹೇಳ್ಕೊಡ್ಬೇಕು ಅಲ್ವಾ ಪ್ರಸಾದ್? ಸರ್ ಅದು ಇದನ್ನೆಲ್ಲ ನೀನ್ ಹೇಳ್ಕೊಡಕ್ಕಾಗಲ್ವಾ ಸರ್? ಆಮೇಲೆ ಆಸ್ ಇಟ್ ಇಸ್ ಲೊಕೇಶನ್ ಚೇಂಜ್ ಮಾಡ್ಬೇಕು, ಟೈಮ್ ಆಗುತ್ತೆ, ಶಿಫ್ಟಿಂಗ್ ಆಗ್ಬೇಕು. ನೀವು ಕ್ಯಾರವನ್ ರೆಸ್ಟ್ ತಗೊಳ್ಳಿ ಸರ್. ಓಕೆ ಬಾರೆ ಹೋಗೋಣ. ಸರ್ ಮೇಡಮ್ ದಿನ ಕೆಲಸ ಇದೆ ನಾಳೆ ಮಾಡ್ಕೊಳ್ರಿ. ಸರ್ ಇವತ್ತೇ ಸ್ಟ್ರೀಟ್ ಸೆಟ್ ಕಿತ್ತಾಕ್ಬಿಡ್ತಾರೆ ಸರ್. ಸೆಟ್ ಕಿತ್ತಾಕ್ತಾನಂತೆ. ಸೆಟ್ ನ ಮೊದಲು ಇವನೇ ಕಿತ್ತಾಕ್ಬೇಕು. ನಮ್ ಫಾರಿನ್ ಶೆಡ್ಯೂಲ್ಗೆ ಇವನ್ನ ಅವಾಯ್ಡ್ ಮಾಡೋ. ಅವರೇ ಬರೋದಿಲ್ಲ ಅಂತಾರೆ ಸರ್. ಬರದೇ ಇದ್ರೆ ಇನ್ನೂ ಒಳ್ಳೇದಾಯ್ತಲ್ಲ. ಹೋಗೋ, ತೆಗಿಯ ಬಾಗಲ್ನ ಬೇಗ. ಹೋಗ್ರ, ಯಾರು ಬಂದು ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳು. ಗೆಟ್ ಔಟ್. ನನ್ನ ಬಾಡಿ ಟೈರ್ಡ್ ಆಗಿದೆ. ಇವನೊಬ್ಬ ಡೈರೆಕ್ಟ್ರು, ಪ್ರಾಣ ತಿಂದು ಬಿಡ್ತಾನೆ. ಇವನಿಗೆ ರೆಮ್ಯುನರೇಷನ್ ಜಾಸ್ತಿ, ಡೈರೆಕ್ಷನ್ ಸೆನ್ಸ್ ಕಮ್ಮಿ. ಇವರೆಲ್ಲ ಯಾತಕ್ ಸಿನಿಮಾಗೆ ಬರ್ತಾರೋ ಏನೋ. ವೆಲ್ಕಮ್ ಮಿಸ್ಟರ್ ಫಸ್ಟ್ ಆಮಿರ್ ಖನ್ನ. ವೆಲ್ಕಮ್. ನಿನ್ನಂತ ದೊಡ್ಡ ಹೀರೋನ ಇಷ್ಟು ಹತ್ರದಿಂದ ನೋಡ್ತೀನಂತ ನಾನು ಯಾವತ್ತು ಅಂದ್ಕೊಂಡಿರ್ಲಿಲ್ಲ. ನನ್ನ ನೋಡಕ್ಕೆ ಇಷ್ಟೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ರ? ಅಲ್ಲ, ಬಹುಶಃ ನನ್ನ ಅಭಿಮಾನದ ಹುಚ್ಚು ಹೆಚ್ಚಾಗಿರೋ ಫ್ಯಾನ್ ಅಂತ ಕಾಣುತ್ತೆ. ಓಕೆ, ನೋಡಿದಾಯ್ತಲ್ಲ, ನಾನಿನ್ ಬರ್ಲಾ? ಇಷ್ಟಕ್ಕೂ ನಾನು ಯಾರಂತ ಕೇಳಲೇ ಇಲ್ಲ. ಅದೇ ಅಭಿಮಾನದ ಹುಚ್ಚ. ಅಲ್ಲ, ಮತ್ತೆ ಗೆಸ್ ಮಾಡು. ಸಾರಿ, ಐ ಕಾಂಟ್. ಚೆನ್ನ ಭಾಯ್.